ॐ वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारग्नं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सद्गुरुं सच्चिदानन्दं साधुवर्यं सनातनं सद्वेदान्तप्रवक्तारं सदा स्वान्ते स्मराम्यहम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंश ऋषिभ्यो महभ्यो नमो गुरुभ्यः। ಓಂ ಶಾಂತಿ 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 ಅಂತ ಭಗವಂತನಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ನಾವು ಪ್ರಶ್ನೋಪನಿಷತ್ನ ನೋಡ್ತಾ ಇದ್ವಿ. ಅದನ್ನ ಮುಂದುವರ್ಸೋಣ. ಈವರೆಗೂ ನಾವು 2 ಪ್ರಶ್ನೆಗಳನ್ನ ನೋಡಿದ್ವಿ. ಮೊದಲು 2 ಪ್ರಶ್ನೆಯಲ್ಲೇ ಸೃಷ್ಟಿಯ ಕ್ರಮ ಹೇಳಿದ್ರು. ಅಂದ್ರೆ ಮೊದಲನೇ ಪ್ರಶ್ನೆಯಲ್ಲೇ ಪ್ರಜಾಪತಿಯಿಂದ ಯಾವ ರೀತಿ ಸೃಷ್ಟಿ ಆಗುತ್ತೆ ಅನ್ನೋದನ್ನ ಹೇಳಿ, 2ನೇ ಪ್ರಶ್ನೆಯಲ್ಲೇ ಅದೇ ಪ್ರಜಾಪತಿ ಮುಖ್ಯ ಪ್ರಾಣನಾಗಿ ಈ ಶರೀರವನ್ನು ಯಾವ ರೀತಿ ಹಿಡಿದಿಟ್ಟುಕೊಂಡಿದ್ದಾನೆ, ಅಂದ್ರೆ ಅದೇ ಪ್ರಾಣನು ಈ ಶರೀರದ ಒಂದು ಕೆಲಸ ಆಗ್ಬೇಕಾದ್ರೆ, ವ್ಯವಹಾರ ಮಾಡ್ಬೇಕಾದ್ರೆ ಬೇರೆ ಬೇರೆ ಇಂದ್ರಿಯ ಅಭಿಮಾನ ದೇವತೆಗಳಿಗೆ ಶಕ್ತಿಯನ್ನ ಕೊಡ್ತಾ ಈ ಶರೀರವನ್ನ ಯಾವ ರೀತಿ ನಡೆಸ್ತಾ ಇದ್ದಾನೆ ಅನ್ನೋದನ್ನ 2ನೇ ಪ್ರಶ್ನೆಯಲ್ಲೇ ತೋರ್ಸಿದ್ರು. ಆಮೇಲೆ ಹಂಗೆ ಬೇರೆ ದೇವತೆಗಳೆಲ್ಲ ಆ ಪ್ರಾಣನ ಮಹಿಮೆಯನ್ನ ತಿಳ್ಕೊಂಡು ಅವನನ್ನ ಸ್ತುತಿಸ್ತಾರೆ 2ನೇ ಪ್ರಶ್ನೆಯಲ್ಲೇ. ಅದು ಎಲ್ಲ ನೋಡಿ ಆದ್ಮೇಲೆ ಈಗ 3ನೇ ಪ್ರಶ್ನೆಯನ್ನ ನೋಡ್ಬೇಕಿದೆ. 3ನೇ ಪ್ರಶ್ನೆಯಲ್ಲೇ ಮೊದಲನೇ ಮಂತ್ರ, ಅತ ಹಿ ಏನಂ ಕೌಸಲ್ಯಾಶ್ಚ ಅಶ್ವಲಾಯನಃ ಪಪ್ರಚ್ಛ ಭಗವಾನ್ ಕುತಃ ಏಷಃ ಪ್ರಾಣಃ ಜಾಯತೆ ಕಥಂ ಆಯಾತಿ ಅಸ್ಮಿನ್ ಶರೀರೆ ಆತ್ಮಾನಂ ವಾ ಪ್ರವಿಭಜ್ಯ ಕಥಂ ಪ್ರತಿಷ್ಠತೆ ಕೇನ ಉತ್ಕ್ರಮತೆ ಕಥಂ ಬಾಹ್ಯಂ ಅಭಿದತ್ತೆ ಕಥಂ ಅಧ್ಯಾತ್ಮಂ ಇತಿ. ಇನ್ನ 3ನೇ ಪ್ರಶ್ನೆಯನ್ನ ಕೌಸಲ್ಯಾಶ್ಚ ಅಶ್ವಲಾಯನರು ಅನ್ನೋ ಮಹರ್ಷಿಗಳು ಕೇಳ್ತಾ ಇದ್ದಾರೆ. ಈ 2 ಪ್ರಶ್ನೆಗಳ ಉತ್ತರವನ್ನ ಕೇಳಿದಂತ ಅವರು, ಆ ಮಹರ್ಷಿಗಳು ಕೂಡ, ಅಂದ್ರೆ ಇವರು ಕೂಡ 6 ಜನ ಮಹರ್ಷಿಗಳಲ್ಲೇ ಅಲ್ಲೇ ಇರೋರಲ್ವಾ, ಆ 2 ಪ್ರಶ್ನೆಯನ್ನ ಕೇಳಿದ್ರು, ಉತ್ತರವನ್ನ ಕೇಳಿದ್ರು. ಅದಾದ್ಮೇಲೆ ಇವರಿಗೇನನ್ನಿಸ್ತು, ಈಗ ಈ ಶರೀರವನ್ನ ನಡೆಸೋದಕ್ಕೆ ಮುಖ್ಯ ಪ್ರಾಣನಿದ್ದಾನೆ, ಅಂದ್ರೆ ಆಮೇಲೆ ಈ ಸೃಷ್ಟಿಯನ್ನ ಮುಂದುವರ್ಸೋದಕ್ಕೆ, ಅಂದ್ರೆ ಈ ಆದಿ ದೈವಿಕವಾಗಿ ಏನ್ ಈ ಪ್ರಪಂಚ ಕಾಣ್ತಾ ಇದೆ ಅದಕ್ಕೆ ಕಾರಣನಾಗಿ ವಿರಾಟ್ ರೂಪನಾಗಿ ಪ್ರಜಾಪತಿ ಇದ್ದಾನೆ. ಇನ್ನ ಅವರಿಗೂ ಕೂಡ ಕಾರಣ ಆಗಿರೋರು ಯಾರು, ಅವರನ್ನು ತಿಳ್ಕೋಬೇಕು ಅಂತ ಈ ಮಹರ್ಷಿಗಳು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಭಗವಾನ್ ಅಂತ ಪಿಪ್ಪಲಾದ ಮಹರ್ಷಿಗಳನ್ನ ಸಂಬೋಧನೆ ಮಾಡ್ತಾ ಅವ್ರೇನ್ ಕೇಳ್ತಾ ಇದ್ದಾರೆ, ಏಷಃ ಪ್ರಾಣಃ ಜಾಯತೆ ಕಥಂ, ಇನ್ನ ಯಾವ ರೀತಿ ಈ ಪ್ರಾಣನು ಹುಟ್ಟುತ್ತಾ ಇದ್ದಾನೆ, ಯಾವ ರೀತಿ ಈ ಪ್ರಜೆಗಳ ಹುಟ್ಟು ಯಾವ ರೀತಿ ಆಗ್ತಾ ಇದೆ ಅನ್ನೋದು ಮೊದಲನೇ ಪ್ರಶ್ನೆಯಲ್ಲಿ ಕೇಳಿದ್ರಲ್ಲ. ಅದಕ್ಕೆ ಕಾರಣ ಪ್ರಜಾಪತಿ, ಅವನೇ ಮುಖ್ಯ ಪ್ರಾಣ. ಅವನು ಯಾವ ರೀತಿ ಹುಟ್ಟಿದಾನೆ ಅಂತ ಅವನಿಗೂ ಕಾರಣ ಆಗಿರುವಂತದ್ದು, ಅವನಿಗೂ ಆಧಾರವಾಗಿರುವಂತದ್ದು ಏನು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಕಥಮಾಯಾತಿ ಅಸ್ಮಿನ್ ಶರೀರೆ, ಅವನು ಈ ಶರೀರದ ಒಳಗಡೆ ಬಂದ್ರೆ ತಾನೇ ಈ ಶರೀರಕ್ಕೆ ಚೈತನ್ಯ ಬರೋದು, ಈ ಶರೀರ ವ್ಯವಹಾರ ಮಾಡೋದು. ಯಾವ ರೀತಿ ಬರ್ತಾ ಇದ್ದಾನೆ, ಯಾಕೆ ಅಂದ್ರೆ ಪ್ರಾಣನು, ಆ ಮುಖ್ಯ ಪ್ರಾಣನು ಸರ್ವವ್ಯಾಪಿ, ಅತಿ ಇರೋಂತವನು. ಅವನಿಗೆ ಹೋಗೋದು ಬರೋದು ಅಂತೆಲ್ಲ ಏನು ಇರೋದಿಲ್ಲ. ಮುಖ್ಯ ಪ್ರಾಣನಿಗೆ ಇಲ್ಲಿಂದ ಹೋಗ್ತಾ ಇದ್ದಾನೆ, ಅಲ್ಲೆಲ್ಲೋ ಬರ್ತಾ ಇದ್ದಾನೆ ಅಂತ ಎಲ್ಲ ಏನು ಇಲ್ಲ. ಅವನು ಸರ್ವವ್ಯಾಪಕವಾಗಿರುವಂತ ಯಾವುದಕ್ಕೆ ಆಗ್ಲಿ ಹೋಗೋದು ಬರೋದು ಇರಲ್ಲ. ಈಗ ಆಕಾಶ ಹೋಗ್ತಾ ಇದೆ ಬರ್ತಾ ಇದೆ ಅಂತ ಹೇಳಕ್ ಆಗಲ್ಲ ಅಲ್ವಾ. ಅದೇ ರೀತಿ ಪ್ರಾಣನು ಕೂಡ ಸರ್ವವ್ಯಾಪಿ. ಆದರೂ ಈ ಶರೀರದ ಒಳಗಡೆ ಬಂದ ಹಾಗೆ ಯಾವ ರೀತಿ ಅನ್ನಿಸ್ತಾ ಇದ್ದಾನೆ, ಈ ಶರೀರ ಚೈತನ್ಯವಾಗಿ ಯಾವ ರೀತಿ ಇದೆ. ಕಥಮಾಯಾತಿ ಅಸ್ಮಿನ್ ಶರೀರೆ, ಅದಾದ್ಮೇಲೆ ಆತ್ಮಾನಂವ ಪ್ರವಿಭಜ್ಯ ಕಥಂ ಪ್ರತಿಷ್ಠತೆ, ಅವನು 5 ವಿಧವಾಗಿ ವಿಭಾಗಿಸ್ಕೊಂಡು ಈ ಶರೀರದ ಒಳಗಿದ್ದಾನೆ. ಇದನ್ನ ನಾವ್ 2ನೇ ಪ್ರಶ್ನೆಯಲ್ಲೇ ನೋಡ್ಬೋದು. ಅಲ್ಲಿ ಎಲ್ಲಾ ದೇವತೆಗಳು ನಮ್ಮಿಂದ ಈ ಶರೀರ ನಡೀತಾ ಇರೋದು ಅನ್ಬೇಕಾದ್ರೆ ಆ ಮುಖ್ಯ ಪ್ರಾಣನು ಹೇಳ್ತಾನೆ, ನಿಮ್ಮಿಂದ ಅಲ್ಲ, ಅಭಿಮಾನ ಪಡೆದೇರಿ ನೀವು, ನಾನೇ ನನ್ನನ್ನ 5 ವಿಭಾಗಗಳಾಗಿ ಮಾಡ್ಕೊಂಡು ಈ ಶರೀರವನ್ನ ಹಿಡಿದಿಟ್ಟಿದೀನಿ ಅಂತ ಅಲ್ಲಿ ಹೇಳ್ತಾರಲ್ಲ. ಅದನ್ನೇ ಇಲ್ಲಿ ಇವ್ರು ಕೇಳ್ತಾ ಇದ್ದಾರೆ, ಯಾವ ರೀತಿ ಅವನು ತನ್ನನ್ನೇ 5 ಭಾಗಗಳಾಗಿ ಮಾಡ್ಕೊಂಡಿದ್ದಾನೆ ಈ ಶರೀರದಲ್ಲೇ. ಅದಾದ್ಮೇಲೆ ಕೇನ ಉತ್ಕ್ರಮತೆ, ಈಗ ಶರೀರದ ಒಳಗಡೆ ಬಂದಿದ್ದಾನೆ ಅಂದ್ರೆ, ಯಾವುದೇ ಒಂದು ಬಂತು ಅಂದ್ರೆ ಅದು ಹೋಗ್ಲೂ ಬೇಕಾಗುತ್ತೆ. ಹೊಸದಾಗೇನೋ ಪಡಿತಾ ಇದೀವಿ ಅಂದ್ರೆ ಅದು ಹೋಗ್ಲೇಬೇಕಾಗತ್ತೆ ಒಂದಿನ. ಹಾಗಾಗಿ
ಈ ಪ್ರಾಣನು ಕೂಡ ಈ ಶರೀರದಿಂದ ಯಾವ ರೀತಿ ಉತ್ಕ್ರಮತೆ ಹೊರಟು ಹೋಗ್ತಾನೆ. ಅದ್ರಲ್ಲೂ ಅವಾಗ ಹೇಳ್ದಂಗೆ ಅವನು ಸರ್ವವ್ಯಾಪಿ, ಅವನಿಗೆ ಬರೋದು ಇಲ್ಲ ಹೋಗೋದು ಅನ್ನೋದು ಇರದ. ಆದ್ರೆ ಈ ಶರೀರ ಚೈತನ್ಯವಾಗೋದಕ್ಕೆ ಯಾವ ರೀತಿ ಮಾಡ್ತಾ ಇದ್ದಾನೆ, ಈ ಶರೀರ ಅದೇ ಶರೀರ ತನ್ನ ಚೈತನ್ಯವನ್ನ ಹಿಂದೆ ತಗೊಂಡ್ರೆ ಅದು ಶವವಾಗತ್ತೆ. ಅದು ಯಾವ ರೀತಿ ಮಾಡ್ತಾ ಇದ್ದಾನೆ ಅವನು ಅಂತ. ಕಥಂ ಬಾಹ್ಯಂ ಅಭಿದತ್ತೆ ಕಥಂ ಅಧ್ಯಾತ್ಮ ಮಿತಿ. ಇನ್ನ ಬಾಹ್ಯವಾಗಿ ಅಧಿದೈವಿಕವಾಗಿರ್ಬೋದು ಅಧಿಭೌತಿಕವಾಗಿರ್ಬೋದು ಯಾವ ರೀತಿ ಈ ಪ್ರಾಣನು ಇದೆಲ್ಲವನ್ನು ತಡೆದಿಟ್ಟಿದ್ದಾನೆ, ಆ ಆಧ್ಯಾತ್ಮಿಕವಾಗಿ ಅಂದ್ರೆ ಈ ದೇಹದೊಳಗೆ ಯಾವ ರೀತಿ ಇದನ್ನೆಲ್ಲ ತಡೆದಿಟ್ಟಿದ್ದಾನೆ ಪ್ರಾಣನು ಅಂತ ನೋಡಿದ್ವಲ್ಲ, ಅದನ್ನೇ ಅವನಿಗೆ ಕಾರಣವಾಗಿರೋನು ಯಾವ ರೀತಿ ಇದನ್ನೆಲ್ಲ ಅವರಿಗೆ ಕಾರಣವಾಗಿರೋ ಆಧಾರ ಯಾರು ಅಂತ ಕೇಳ್ತಿದ್ದಾರೆ. ಅಂದ್ರೆ ಈ ಪ್ರಾಣನಿಗೆ ಅಷ್ಟು ಶಕ್ತಿ ಅಲ್ಲಿಂದ ಬಂತು. ಆದಿದೈವಿಕ ಆದಿಭೌತಿಕ ಆಗ್ಲಿ ಅಥವಾ ಆಧ್ಯಾತ್ಮಿಕವಾಗಿ ಈ ದೇಹ ಆಗ್ಲಿ ಇದಿಷ್ಟನ್ನು ಹಿಡಿಯೋ ಅಂತ ಶಕ್ತಿ, ಇಷ್ಟಕ್ಕೂ ಆಧಾರ ಆಗಿರೋ ಅಷ್ಟು ಶಕ್ತಿ ಪ್ರಾಣನಿಗೆ ಯಾವ ರೀತಿ ಬಂತು ಅಂತ ಆತನ ಪ್ರಶ್ನೆ. ಅದನ್ನ ಇವಾಗ ಭಾಷ್ಯದ ಸಮೇತ ನೋಡೋಣ. ಅಥ ಹಿ ಏನಂ ಕೌಸಲ್ಯಾಶ್ಚ ಅಶ್ವಲಾಯನಃ ಪಪ್ರಚ್ಛ. ಅಥ ಅಂದ್ರೆ ಆಮೇಲೆ, ಯಾವಾಗ ಆ ಎರಡು ಪ್ರಶ್ನೆಗಳು ಅದರ ಉತ್ತರವನ್ನ ಕೇಳಿದ ನಂತರ ಈ ಮಹರ್ಷಿಗಳು, ಅಶ್ವಲಾಯನ ಅನ್ನೋ ಮಹರ್ಷಿಗಳು ಪಪ್ರಚ್ಛ ಅವರಿಗೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಏನ್ ಕೇಳ್ತಾ ಇದ್ದಾರೆ? ಪ್ರಾಣಃ ಹಿ ಏವಂ ಪ್ರಾಣೈಹಿ ನಿರ್ಧಾರಿತ ತತ್ವೈಹಿ. ಇನ್ನ ಈ ಪ್ರಾಣನೇ ಅಲ್ವಾ, ಪ್ರಾಣೈಹಿ ನಿರ್ಧಾರಿತ ತತ್ವೈಹಿ ಅಂದ್ರೆ ಈ ರೀತಿಯಲ್ಲೇ ಪ್ರಾಣಗಳು ಪ್ರಾಣನ ತತ್ವವನ್ನು ನಿಶ್ಚಯಿಸಿ. ಇಲ್ಲಿ ಪ್ರಾಣಗಳು ಅಂದ್ರೆ ದೇವತೆಗಳು ಅಂತ ಅರ್ಥ ಮಾಡ್ಕೋಬೇಕು. ಪ್ರಾಣನು ಅಂತ ಬಹುವಚನದಲ್ಲಿ ಯಾವಾಗ ಹೇಳ್ತಾ ಇರ್ಬೇಕಾದ್ರೆ ಆಧ್ಯಾತ್ಮಿಕವಾಗಿ ಅಂದ್ರೆ ಅವನೇ ಅಲ್ವಾ ಚಕ್ಷುವಿಗೆ ಆದಿತ್ಯನಾಗೆ ಶಕ್ತಿ ಕೊಡ್ತಾ ಇರೋದು, ಮಾತಾಡೋದಕ್ಕೆ ವರುಣನಾಗಿ ಶಕ್ತಿ ಕೊಡ್ತಾ ಇರೋದು, ಅಗ್ನಿಯಾಗಿ ಶಕ್ತಿ ಕೊಡ್ತಾ ಇರೋದು, ಆ ತರ ಎಲ್ಲ ಶಕ್ತಿಯಾಗಿ ಕೊಡ್ತಾ ಇರೋ ಆ ದೇವತೆಗಳು ಅಂತ ಅರ್ಥ ಮಾಡ್ಕೋಬೇಕು. ಆ ದೇವತೆಗಳಿಗೆ ಶಕ್ತಿ ಕೊಡ್ತಾ ಇರೋದು ಅವನೇ ಆಗಿರೋದ್ರಿಂದ ಆ ಪ್ರಾಣಗಳು ಅಂತ ಹೇಳಿದೆ. ಆದ್ರೆ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು? ದೇವತೆಗಳು ಪ್ರಾಣನ ತತ್ವವನ್ನು ಪ್ರಾಣೈಹಿ ನಿರ್ಧಾರಿತ ತತ್ವೈಹಿ, ಪ್ರಾಣಗಳಿಂದ ಪ್ರಾಣಃ ಹಿ ಏವಂ ನಿರ್ಧಾರಿತ ತತ್ವೈಹಿ, ಪ್ರಾಣನ ಒಂದು ತತ್ವಗಳು, ಪ್ರಾಣೈಹಿ ಅಂದ್ರೆ ಇಲ್ಲಿ ದೇವತೆಗಳಿಂದ ಪ್ರಾಣನ ಒಂದು ತತ್ವವನ್ನು ನಿರ್ಧಾರಿಸಲ್ಪಟ್ಟಾಯಿತು. ಅಂದ್ರೆ ಅವನ ಮಹಿಮೆಯನ್ನ ಅವರು ತಿಳ್ಕೊಂಡಿದ್ದಕ್ಕೆ ಹಿಂದಿನ ಪ್ರಶ್ನೆಯಲ್ಲಿ ಅವನ್ನ ಸ್ತುತಿಸ್ತಾರೆ. ನೀನೇ ಎಲ್ಲದಕ್ಕೂ ಕಾರಣ, ನೀನೇ ಇಂದ್ರನಾಗಿದ್ದೀಯಾ, ಪರ್ಜನ್ಯನಾಗಿದ್ದೀಯಾ, ಪ್ರಜಾಪತಿ ಆಗಿದ್ದೀಯಾ, ಅಗ್ನಿ ಸ್ವರೂಪನಾಗಿದ್ದೀಯಾ ಅಂತ ಅವನ್ನ ಹಿಂದಿನ ಪ್ರಶ್ನೆಯಲ್ಲೇ ಸ್ತುತಿಸಿರೋದನ್ನ ನಾವು ನೋಡಿರ್ತೀವಿ. ಉಪಲಬ್ಧ ಮಹಿಮಾ ಅಪಿ, ಆಮೇಲೆ ಅವನ ಮಹಿಮೆಯನ್ನ ಕೊಂಡಾಡಿದ್ದಾರೆ ಅವರು, ಅಂದ್ರೆ ಅವನ ಸ್ತುತಿಯನ್ನ ಮಾಡಿದ್ದಾರೆ. ಈಗ ಸಂಹತತ್ವಾತ್ ಸ್ಯಾತ್ ಅಸ್ಯ ಕಾರ್ಯತ್ವಂ, ಹಂಗಂದ್ರೆ ಏನು? ಈ ಪ್ರಾಣನು ಒಟ್ಟುಗೂಡ್ಕೊಂಡು ಮಿಕ್ಕ ದೇವತೆಗಳ ಜೊತೆ, ಅಂದ್ರೆ ಮಿಕ್ಕ ಇಂದ್ರಿಯಗಳಿಗೆ ಚೈತನ್ಯವನ್ನ ಕೊಡ್ತಿರೋ ದೇವತೆಗಳ ಜೊತೆ ತನ್ನನ್ನೇ 5 ವಿಭಾಗವಾಗಿ ಮಾಡ್ಕೊಂಡು ಒಟ್ಟುಗೂಡ್ಕೊಂಡು ಕಾರ್ಯ ಮಾಡ್ತಿದ್ದಾನೆ ಅಂತ ಹೇಳಿದ್ರಲ್ವಾ ಹಿಂದಿನ ಪ್ರಶ್ನೆಯಲ್ಲಿ. ಕಾರ್ಯತ್ವಂ ಅಸ್ಯ ಕಾರ್ಯತ್ವಂ, ಒಂದು ಸೇರಿ ಅವನು ಕಾರ್ಯವಾಗಿದ್ದಾನೆ ಅಂದ್ರೆ ಅವನು ಕೂಡ ಕಾರ್ಯ ಆಗಿರ್ಬೇಕು, ಕಾರಣ ಅಂತ ಹೇಳಕ್ಕಾಗಲ್ಲ. ಅವಾಗ ಅವನಿಗೂ ಕೂಡ ಕಾರಣ ಇರ್ಲೇಬೇಕು. ಏನಕ್ಕೆ ಅಂದ್ರೆ ಕಾರಣ ಯಾವಾಗ್ಲೂ ಕಾರ್ಯಕ್ಕಿಂತ ಸೂಕ್ಷ್ಮವಾಗಿರುತ್ತೆ, ಸರ್ವವ್ಯಾಪವಾಗಿರುತ್ತೆ, ಬದಲಾಗದೆ ಇರುತ್ತೆ. ಈಗ ಇದು ಕೂಡ ಬದಲಾಗ್ತಾ ಇದೆ, ಇದು ಸೂಕ್ಷ್ಮ ಇದೆ ಹೌದು, ಸರ್ವವ್ಯಾಪವೂ ಇದೆ ಹೌದು, ಆದ್ರೆ ಬದಲಾಗ್ತಾ ಇದೆ, ಕಾರ್ಯರೂಪವಾಗಿದೆ. ಯಾಕೆಂದ್ರೆ ಇದು ತನ್ನನ್ನ 5 ಭಾಗಗಳಾಗೆ ವಿಂಗಡಿಸ್ಕೊಂಡಿದೆ, ಹೋಗೋದು ಬರೋದು ಅನ್ನೋದು ಮಾಡ್ತಾ ಇದೆ. ನೋಡುವ ದೃಷ್ಟಿಯಿಂದ ಹಂಗ ಅನ್ನಿಸ್ತಾ ಇದೆ ನಮ್ಗೆ. ಅಂದಾಗ ಇವನಿಗೂ ಕೂಡ ಆಧಾರವಾಗಿ ಇನ್ನೇನೋ ಇರ್ಬೇಕಲ್ವಾ, ಅದರಿಂದ ಕೇಳ್ತಾ ಇದ್ದೀನಿ. ಆ ಪ್ರಶ್ನೆಗಳ ಉತ್ತರದಿಂದ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಈ ಮಹರ್ಷಿಗಳು. ಮುಖ್ಯ ಪ್ರಾಣನಿಗೂ ಕೂಡ ವಿಭಾಗಗಳಿದೆ ಅಂದ್ರೆ ಅವನು ಕಾರ್ಯನೇ ಆಗಿರ್ಬೇಕು, ಕಾರಣ ಆಗಿರಕ್ಕಾಗಲ್ಲ. ಆವಾಗ ಅವನಿಗೂ ಕೂಡ ಕಾರಣ ಆಗಿರೋ, ಅದರ ಹಿಂತಡಿಕೆ ಆಗಿರೋ ಅಂತ ಒಂದು ತತ್ವನ ತಿಳ್ಕೋಬೇಕು ಅಂತ ಕೇಳ್ತಾ ಇದ್ದಾರೆ. ಅತಃ ಪೃಚ್ಛಾಮಿ, ಅವನ್ ಕಾರ್ಯನೇ ಆಗಿರ್ಬೇಕು ಅಂತ ನನಗ್ ಗೊತ್ತಾಗಿದೆ. ಅಸ್ಯ ಕಾರ್ಯತ್ವಂ ಅಂದ್ರೆ ಅದೇ ಅರ್ಥ, ಅವನ್ ಕಾರ್ಯ ಆಗಿದ್ದಾನೆ ಅನ್ನೋದು ನನ್ಗೆ ಅರ್ಥ ಆಗಿದೆ, ಆದ್ರಿಂದ ಕೇಳ್ತಾ ಇದ್ದೀನಿ. ಭಗವಾನ್ ಅಂತ ಸಂಬೋಧನೆ ಮಾಡಿ ಕೇಳ್ತಾ ಇದ್ದಾರೆ. ಇದಕ್ ಮುಂಚೆಯಿಂದಲೂ ಕೂಡ ಮೊದಲನೇ ಪ್ರಶ್ನೆಯಿಂದ ನಾವು ನೋಡ್ಬೋದು, ಪ್ರತಿ ಮಹರ್ಷಿಗಳು ಕೂಡ ಪಿಪ್ಪಲಾದ ಮಹರ್ಷಿಗಳನ್ನ ಭಗವಾನ್ ಭಗವಾನ್ ಅಂತಾನೆ ಸಂಬೋಧಿಸ್ತಾ ಇರೋದು. ಭಗವಾನ್ ಅನ್ನೋದರ ಅರ್ಥನೇ ಉತ್ಪತ್ತಿಂ ಪ್ರಳಯಂಚೈವ ಭೂತಾನಾಂ ಅಗತಿಂ ಗತಿಂ ವೇತ್ತಿ ವಿದ್ಯಾನಾಂ ಅವಿದ್ಯಾನಾಂಚ ಸವಾಚ್ಯೋ ಭಗವಾನ್ ಇತಿ ಅಂತ ವಿಷ್ಣು ಪುರಾಣದಲ್ಲಿದೆ.
ಆ ಭಗವದ್ಗೀತೆಯ ಉಪೋದ್ಘಾತದಲ್ಲಿ ಕೂಡ ಭಗವಾನ್ ಶಬ್ದವನ್ನ ವಿವರಿಸ್ತಾರೆ ಶಂಕರಾಚಾರ್ಯರವರು. ಅಂದ್ರೆ ಈ ಭೂತಗಳ ಅಂದ್ರೆ ಈ ಪ್ರಜೆಗಳ ಒಂದು ಗಮನಾಗಮನ ಅಂದ್ರೆ ಬರುವಿಕೆ ಹೋಗುವಿಕೆ, ಅವರ ಗತಿ ಅಗತಿ ಯಾರಿಗ್ ಗೊತ್ತಿರುತ್ತೋ ಅದು ಭಗವಾನ್. ಇವಾಗ ಪ್ರಾಣನಿಂದಲೇ ಇದೆಲ್ಲ ನಡೀತಾ ಇದೆ, ಇನ್ನ ಈ ಪ್ರಾಣನ ಒಂದು ಬರುವಿಕೆ ಹೋಗುವಿಕೆ ಕೂಡ ಗೊತ್ತಿರೋದ್ರಿಂದ ಪಿಪ್ಪಲಾದ ಮಹರ್ಷಿಗಳನ್ನ ಭಗವಾನ್ ಅಂತ ಸಂಬೋಧನೆ ಮಾಡಿ ಕರಿತಾ ಇದ್ದಾರೆ. ಭಗವಾನ್ ಕುತಃ ಕಸ್ಮಾತ್ ಕಾರಣಾತ್ ಏಷಃ ಯಥಾವದೃತಃ ಪ್ರಾಣಃ ಜಾಯತೆ. ಯಾವದರಿಂದ, ಯಾವ ಕಾರಣದಿಂದ ಯಥಾವದೃತಃ ಪ್ರಾಣಃ, ನಾವು ನಿಶ್ಚಯ ಮಾಡಿದಂತ ಮುಖ್ಯ ಪ್ರಾಣನ ಅಂದ್ರೆ ಮುಖ್ಯ ಪ್ರಾಣನ ಸ್ಥಿತಿಯನ್ನ ನಾವು ನಿಶ್ಚಯ ಮಾಡಿದ್ವಲ್ಲ ಮೊದಲ 2 ಪ್ರಶ್ನೆಗಳಲ್ಲೇ, ಆ ಸ್ಥಿತಿಯನ್ನ ನಿಶ್ಚಯ ಮಾಡಿದ್ಮೇಲೆ ಅಂತಹ ಪ್ರಾಣನು ಯಾವುದರಿಂದ, ಕಸ್ಮಾತ್ ಕಾರಣಾತ್ ಯಾವ ಕಾರಣದಿಂದ ಅವನು ಹುಟ್ಟುತ್ತಾ ಇದ್ದಾನೆ, ಜಾಯತೆ ಅಂದ್ರೆ ಅವನು ಯಾವ ಕಾರಣದಿಂದ ಹುಟ್ಟುತ್ತಾ ಇದ್ದಾನೆ ಅಂತ. ಜಾತಶ್ಚ ಕಥಂ ಕೇನ ವೃತ್ತಿ ವಿಶೇಷೇಣ ಆಯಾತಿ ಅಸ್ಮಿನ್ ಶರೀರೆ. ಇನ್ನ ಹುಟ್ಟಿದ ಪ್ರಾಣನು ಯಾವ ಒಂದು ವೃತ್ತಿ ವಿಶೇಷಣದಿಂದ ಅಸ್ಮಿನ್ ಶರೀರೆ ಆಯಾತಿ, ಈ ಶರೀರದ ಒಳಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇಲ್ಲಿ ವೃತ್ತಿ ವಿಶೇಷ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಪ್ರಾಣನು ಬರೋದು ಹೋಗೋದು ಕೂಡ ಒಂದು ಪ್ರತ್ಯಯ, ಒಂದು ವೃತ್ತಿ ಅಷ್ಟೆ. ಈಗ ಕನಸಿನಲ್ಲಿ ಹೇಗೆ ನಾನು ಇದೀನಿ ಅಂತ ಅನ್ಸಿ ನನ್ನ ಸುತ್ತ ಪ್ರಪಂಚವೂ ಇದೆ ಅಂತ ತೋರುತ್ತೆ ಕನಸಿನಲ್ಲೇ, ಕನಸಿನಲ್ಲಿದ್ದಾಗ ಅದು ಅಷ್ಟೇ ಸತ್ಯವಾಗಿರುತ್ತೆ. ನಾನು ಈ ಪ್ರಪಂಚ ಅನ್ನೋ ಭೇದ ಕೂಡ ಸತ್ಯವಾಗೇ ಇರುತ್ತೆ, ಅಲ್ಲಿ ವ್ಯವಹಾರ ಕೂಡ ಸತ್ಯವಾಗೇ ಇರುತ್ತೆ. ಎದ್ದಾಗ ನನ್ಗೇನ್ ಗೊತ್ತಾಗುತ್ತೆ, ಅದಷ್ಟು ಒಂದು ಮನೋವೃತ್ತಿ ಆಗಿತ್ತು, ಪ್ರತ್ಯಯ ಆಗಿತ್ತು. ಪ್ರಪಂಚ, ಕನಸಿನ ಪ್ರಪಂಚ ಮಾತ್ರ ಅಲ್ಲ ಪ್ರತ್ಯಯ. ಕನಸಿನಲ್ಲಿ ಕಂಡ ನಾನು ಅಂತ ಏನ್ ನಾನು ನೋಡ್ಕೊಂಡೋ ಕನಸಿನಲ್ಲೇ, ಆ ನಾನು ಅನ್ನೋ ಭಾವ, ಜೀವ ಭಾವ ಕೂಡ ಪ್ರತ್ಯಯನೇ ಆಗಿತ್ತು. ಅದೇ ರೀತಿ ಎಚ್ಚರದಲ್ಲೂ ಕೂಡ, ಎಚ್ಚರದ ಪ್ರಪಂಚ ಪೂರ್ತಿ ಮನೋವೃತ್ತಿ, ಒಂದು ಪ್ರತ್ಯಯ. ನಾನು ಅನ್ನೋ ಭಾವ ಕೂಡ, ಎಚ್ಚರದಲ್ಲೇ ಕಾಣುವಂತ ಈ ನಾನು ಅನ್ನೋ ಭಾವ ಕೂಡ ಒಂದು ವೃತ್ತಿ ವಿಶೇಷ, ಪ್ರತ್ಯಯ. ಯಾವಾಗ ನಾನು ಅಂತ ಹಿಂಗ್ ತೋರ್ಕೊಂತೀನೋ ಆವಾಗ ಇದ್ರೊಳಗಡೆ ಪ್ರಾಣನ ಒಂದು ಇರುವಿಕೆ ಇದ್ದೆ, ಅವನು ಚೈತನ್ಯವನ್ನ ಕೊಟ್ಟಿದ್ದಾನೆ, ಅದರಿಂದ ನಾನು ಅಂತ ಅನ್ಕೊಳಕ್ ಸಾಧ್ಯ ಆಗ್ತಾ ಇದೆ. ಅದಕ್ಕೆ ಅದು ಬರೀ ಒಂದು ವೃತ್ತಿ ವಿಶೇಷ ಆಗಿದೆ. ಆ ವೃತ್ತಿ ವಿಶೇಷದಿಂದನೇ ಅವನು ಈ ಶರೀರದ ಒಳಗೆ ಪ್ರವೇಶ ಮಾಡ್ತಿದ್ದಾನೆ. ಅಂದ್ರೆ ಆ ಒಂದು ವೃತ್ತಿ ವಿಶೇಷದಿಂದನೇ ಶರೀರಕ್ಕೆ ಚೈತನ್ಯವನ್ನ ತುಂಬ್ತಾ ಇದ್ದಾನೆ. ನಾನು ಅಂತ ಹೇಳ್ಕೊಂಡು ಶರೀರ ವ್ಯವಹಾರ ಮಾಡಕ್ ಸಾಧ್ಯ ಆಗ್ತಾ ಇದೆ. ಯಾವುದರಿಂದ ಅದಾಗ್ತಾ ಇದೆ, ಯಾವ ವೃತ್ತಿ ವಿಶೇಷದಿಂದ ಅವನು ಇದ್ರೊಳಗ್ ಸೇರ್ಕೊಂತಾ ಇದ್ದಾನೆ. ಕಿಂ ನಿಮಿತ್ತಕಮಸ್ಯ ಶರೀರ ಗ್ರಹಣಂ. ಹೌದು, ಇವಾಗ ಶರೀರದೊಳಗ್ ಬಂದ್ ಸೇರ್ಕೊಂತಾ ಇದ್ದಾನೆ, ಅದಕ್ಕೆ ಕಾರಣ ಏನು, ಯಾಕೆ ಬರ್ಬೇಕು ಅವನು, ಆ ಯಾವ ವೃತ್ತಿ ಆದ್ರೂ ಯಾಕೆ ಬರ್ಬೇಕು, ನಾನು ಅಂತ ಏನಕ್ ಬರ್ಬೇಕು? ಅದ್ ಬಂದಿರೋದ್ರಿಂದ ತಾನೇ ಇವಾಗ ಶರೀರ ಬಂದಿರೋದು. ಅದ್ ಬರ್ದೇನೆ ಇದ್ದಿದ್ರೆ ಶರೀರನೇ ಬರ್ತಾ ಇರ್ಲಿಲ್ಲ, ಈಗ ಇಷ್ಟ ಕಷ್ಟನೇ ಇರ್ತಾ ಇರ್ಲಿಲ್ಲ ಪ್ರಪಂಚ ಅನ್ನೋದ್ರದ್ದು. ಅದನ್ನ ಯಾವ ಕಾರಣದಿಂದ ಬರ್ತಾ ಇದ್ದಾನ ಅವನು ಇತ್ಯರ್ಥ ಅಂತ ಪ್ರಶ್ನೆಗಳನ್ನ ಕೇಳಿದ್ರು. ಅದಾದ್ಮೇಲೆ ಇನ್ನೂ ಅವ್ರ ಪ್ರಶ್ನೆ ಇದೆ. ಪ್ರವಿಷ್ಟ ಚ ಶರೀರೆ ಆತ್ಮಾನಂಬ ಪ್ರವಿಭಜ್ಯ ಪ್ರವಿಭಾಗಂ ಕೃತ್ವ. ಈ ಪ್ರವಿಷ್ಟ ಶರೀರದನ್ನ ಪ್ರವೇಶಿಸಾದ್ಮೇಲೆ ಆತ್ಮಾನಂ ತನ್ನನ್ನು ತಾನೇ, ಆ ಮುಖ್ಯ ಪ್ರಾಣನು ಪ್ರವಿಭಜ್ಯ ಅಂದ್ರೆ ಅರ್ಥ ಪ್ರವಿಭಾಗಂ ಕೃತ್ವ, ಪ್ರಕೃಷ್ಟೇನ ಸರಿಯಾಗಿ ವಿಭಾಗ ಮಾಡ್ಕೊಂಡು, ಅವನು ಸರಿಯಾದ ರೀತಿಯಲ್ಲಿ 5 ರೀತಿಯಲ್ಲಿ ವಿಭಾಗ ಮಾಡ್ಕೊಂಡು, ಕೃತ್ವ ಕಥಂ ಕೇನ ಪ್ರಕಾರೇಣ ಪ್ರತಿಷ್ಠತೆ ಅಂದ್ರೆ ಈ ಶರೀರದಲ್ಲೇ ಕೂತಿದ್ದಾನೆ, ಅವನು ಕೂತಿರೋದ್ರಿಂದಾನೇ ಈಗ ಈ ಶರೀರ ವ್ಯವಹಾರ ಮಾಡ್ತಾ ಇರೋದು, ಜೀವ ಇದೆ ಈ ಶರೀರಕ್ಕೆ ಅಂತ ಹೇಳ್ತಾ ಇರೋದು. ಅವನು ಯಾವ ರೀತಿ ತನ್ನನ್ನ ವಿಭಾಗ ಮಾಡ್ಕೊಂಡು ಶರೀರದಲ್ಲಿದ್ದಾನೆ. ಕೇನವಾ ವೃತ್ತಿ ವಿಶೇಷೇಣ ಅಸ್ಮಾತ್ ಶರೀರ ಉತ್ಕ್ರಾಮತಿ. ಇನ್ನ ಯಾವ ಒಂದು ವೃತ್ತಿ ವಿಶೇಷಣದಿಂದ ಈ ಶರೀರವನ್ನ ಕೂಡ ಬಿಟ್ಟು ಹೋಗ್ತಾ ಇದ್ದಾನೆ. ಬಂದಿದ್ದು ವೃತ್ತಿ ಆದ್ರೆ ಅದು ಒಂದ್ ಪ್ರತ್ಯಯನೇ ಆದ್ರೆ, ಹೋಗೋದು ಕೂಡ ಒಂದ್ ಪ್ರತ್ಯಯನೇ ಆಗ್ಬೇಕಲ್ವಾ. ಅವನ್ ಬಂದಿರೋವಾಗ ಒಂದು ವೃತ್ತಿ ವಿಶೇಷಣವಾಗ ಅವನ್ ಬಂದಾಗ ಅದು ಅವನ್ ಹೋಗಿದೀನಿ ಅನ್ನೋದು ಕೂಡ ಪ್ರತ್ಯಯ. ಕನಸು ತೋರಿದ್ದು ಪ್ರತ್ಯಯ ಆದ್ರೆ ಕನಸು ಅಡಗೋದು ಕೂಡ ಪ್ರತ್ಯಯನೇ. ನನ್ನಲ್ಲೇ ಕನಸು ತೋರ್ತು, ನನ್ನಲ್ಲೇ ಕನಸು ಅಡಗ್ತು. ಹಂಗಾಗಿ ಯಾವ ಪ್ರತ್ಯಯದಿಂದ ಮತ್ತೆ ಯಾವ ಒಂದು ವೃತ್ತಿ ವಿಶೇಷಣದಿಂದ ಶರೀರವನ್ನ ಬಿಟ್ಟು ಹೋಗ್ತಾ ಇದ್ದಾನೆ, ಆವಾಗ ಇದನ್ನು ಶರೀರ ಅನ್ನಲ್ಲ, ಶವವಾಗಿ ನೋಡ್ತೀವಿ. ಕಥಂ ಬಾಹ್ಯಂ ಅಧಿಭೂತಂ ಅಧಿದೈವಂಚ ಅಭಿದತ್ತೆ ಧಾರಯತಿ. ಇನ್ನ ಅವನು ಹೊರಗಿನದು ಅಂದ್ರೆ ಅಧಿಭೂತ ಅಂದ್ರೆ ಹೊರಗಿನದು,
ಈಗ ಇಂದ್ರಿಯಕ್ಕೆ ಹೊರಗಿನ ವಿಷಯ ಏನೇನ್ ಗೋಚರವಾಗುತ್ತೋ ಅದನ್ನೆಲ್ಲ ಅಧಿಭೂತ ಅಂತ ಕರಿತೀನಿ. ಇನ್ನ ಅದೆಲ್ಲ ಗೋಚರವಾಗಕ್ಕೆ ಸಹಾಯವಾಗಿರುವಂತದ್ದು ಅಧಿದೈವ. ಸೂರ್ಯದೇವ, ವರುಣದೇವ. ಈಗ ನಮ್ಗೆ ಸೂರ್ಯ ಅಂತ ಅಲ್ಲಿ ಕಾಣ್ತಾ ಇದ್ದಾನೆ ಆದ್ರೆ ಅದ್ರ ಹಿಂದೆ ಅಧಿದೈವಿಕವಾಗಿ ಭಗವಂತ ಇದ್ದಾನೆ, ಆದಿತ್ಯ ದೇವನಿದ್ದಾನೆ ಅಲ್ಲಿ. ಅದು ಅಧಿದೈವ ಅಂತ ಕರಿತೀವಿ. ಈ ಅಧಿಭೂತವನ್ನ ಮತ್ತೆ ಅಧಿದೈವವನ್ನ ಕಥಂಚ ಅಭಿಧತ್ತೆ ಧಾರಯತಿ ಧರಿಸ್ತಾ ಇದ್ದಾನೆ. ಈ ಮೊದಲ ಎರಡು ಪ್ರಶ್ನೆಗಳೆಲ್ಲ ಅದನ್ನ ವಿವರಿಸಿದ್ರಲ್ಲ, ಅವನೇ ಇದನ್ನೆಲ್ಲ ಧರಿಸ್ತಾ ಇರೋದು ಅಂತ. ಯಾವ ರೀತಿ ಧರಿಸ್ತಾ ಇದ್ದಾನೆ? ಕಥಂ ಅಧ್ಯಾತ್ಮಂ ಅಷ್ಟೇ ಅಲ್ಲ, ಹೊರಗಿನದಲ್ಲ, ಅಧಿದೈವಿಕ ಅಧಿಭೌತಿಕನೇ ಅಲ್ಲದೆ ಶರೀರವನ್ನು ಕೂಡ ಅಧ್ಯಾತ್ಮವಾಗಿ ಯಾವ ರೀತಿ ಧರಿಸ್ತಾ ಇದ್ದಾನೆ ಅನ್ನೋದು ಪ್ರಶ್ನೆ. ಈ ಇಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಒಟ್ನಲ್ಲೇ ಪ್ರಾಣನ ಆಧಾರವನ್ನು, ಪ್ರಾಣನ ಸ್ವರೂಪವನ್ನೇ ಕೇಳ್ತಾ ಇದ್ದಾರೆ. ಪ್ರಾಣನೇ ಎಲ್ಲದಕ್ಕೂ ಆಧಾರ ಅಂತ ನೋಡಿದ್ದಾಯ್ತು ನಾವು. ಇನ್ನ ಆ ಪ್ರಾಣದ ಸ್ವರೂಪವನ್ನೇ, ಪ್ರಾಣದ ಆಧಾರವನ್ನೇ ಪ್ರಶ್ನೆ ಆಗಿ ಕೇಳಿದ್ದಾರೆ ಅಶ್ವಲಾಯನ ಮಹರ್ಷಿಗಳು. ಇನ್ನ ಎರಡನೇ ಮಂತ್ರನ ನೋಡೋಣ. ತಸ್ಮೈ ಸಹ ಹೋವಾಚ ಅತಿ ಪ್ರಶ್ನಾನ್ ಪೃಚ್ಛಸಿ ಬ್ರಹ್ಮಿಷ್ಠಃ ಅಸಿ ಇತಿ ತಸ್ಮಾತ್ ತೇ ಅಹಂ ಬ್ರವೀಮಿ. ಅವನಿಗೆ ಇನ್ನ ಏನ್ ಹೇಳಿದ್ರು? ತಸ್ಮೈ ಸಹ ಉವಾಚ. ಆ ಅಶ್ವಲಾಯನ ಮಹರ್ಷಿಗಳಿಗೆ ಭಗವಂತನಾದ ಪಿಪ್ಪಲಾದ ಮಹರ್ಷಿಗಳು ಹೇಳ್ತಾರೆ ಏನು? ಅತಿ ಪ್ರಶ್ನಾನ್ ಪೃಚ್ಛಸಿ, ನೀನು ಸರಿಯಾದ ಪ್ರಶ್ನೆಯನ್ನ ಕೇಳಿದ್ಯಾ, ಅಂದ್ರೆ ಪ್ರಾಣನಿಗೂ ಆಧಾರವಾಗಿರುವಂತ ಆತ್ಮತತ್ವದ ವಿಷಯವನ್ನೇ ಕೇಳಿದ್ಯಾ ಅಂತ ಅವನ್ನ ಹೊಗಳ್ತಾ ಇದ್ದಾರೆ ಆ ಮಹರ್ಷಿಗಳನ್ನ. ಅದಾದ್ಮೇಲೆ ಬ್ರಹ್ಮಿಷ್ಠಃ ಅಸಿ, ಇನ್ನ ಪ್ರಾಣನಿಗೂ ಆಧಾರವನ್ನು ಕೇಳ್ತಾ ಇದ್ದಾರೆ ಅಂದ್ರೆ ಅವರು ಬ್ರಹ್ಮ ವಿಷಯವನ್ನೇ ಕೇಳ್ತಾ ಇದ್ದಾರೆ, ಪರಮಾತ್ಮ ಸ್ವರೂಪವನ್ನೇ ಕೇಳ್ತಿದ್ದಾರೆ. ಆ ಪರಮಾತ್ಮ ಸ್ವರೂಪ ಬೇರೆ ಯಾವುದು ಅಲ್ಲ, ಅದು ನಮ್ಮ ಸ್ವರೂಪನೇ, ಅದನ್ನೇ ಕೇಳ್ತಾ ಇದ್ದಾರೆ. ಅದಕ್ಕೆ ಬ್ರಹ್ಮಿಷ್ಠನು ಕೂಡ ಆಗಿದ್ದೀರಾ ನೀವು ಅಂತ ಆ ಮಹರ್ಷಿಗಳಿಗೆ ಹೇಳ್ತಾ ಇದ್ದಾರೆ. ಆದ್ದರಿಂದ ತಸ್ಮಾತ್ತೇ ಅಹಂ ಬ್ರವೀಮಿ, ಆದ್ದರಿಂದ ನಿಮ್ಗೆ ಇದರ ಒಂದು ಉತ್ತರನ ನಾನು ಹೇಳ್ತೀನಿ ಅಂತ ಮಂತ್ರದ ಅರ್ಥ. ಇನ್ನು ಅದನ್ನ ಭಾಷ್ಯದ ಸಮೇತ ನೋಡೋಣ. ಏವಂ ಪೃಷ್ಟಃ ತಸ್ಮೈ ಸಹ ಉವಾಚ ಆಚಾರ್ಯ. ಈ ರೀತಿ ಕೇಳ್ತಾರಲ್ಲ ಮಹರ್ಷಿಗಳು, ಅಶ್ವಲಾಯನ ಮಹರ್ಷಿಗಳು, ಅವರಿಗೆ ಆಚಾರ್ಯರು ಉತ್ತರವನ್ನ ಹೇಳ್ತಾರೆ. ಏನ್ ಹೇಳ್ತಾರೆ? ಪ್ರಾಣಃ ಏವ ತಾವತ್ ದುರ್ವಿಜ್ಞೇಯತ್ವಾತ್ ವಿಷಮ ಪ್ರಶ್ನಾರ್ಹ. ಪ್ರಾಣವನ್ನ ತಿಳ್ಕೊಳ್ಳೋದೇ ಕಷ್ಟ, ದುರ್ವಿಜ್ಞೇಯತ್ವಾತ್. ಯಾಕೆ ಅಂದ್ರೆ ಅತಿ ಸೂಕ್ಷ್ಮವಾಗಿದ್ದಾನೆ. ನಮ್ಗೆ ಸ್ಥೂಲವಾಗಿರೋ ಅಷ್ಟು ಅದು ಸುಲಭ ತಿಳ್ಕೊಳ್ಳೋದು. ನಮ್ಮ ಹೊರಗಡೆ ಇರೋ ಪ್ರಪಂಚ ತುಂಬಾ ಸ್ಥೂಲವಾಗಿದೆ. ಅದು ಅದರ ಇವಾಗ ಯಾವ್ದೇ ಒಂದ್ ವಸ್ತು ನೋಡಿದ್ರು ಏನ್ರಿಂದ ಮಾಡಿದೆ, ಇದು ಹೆಂಗ್ ಕೆಲಸ ಮಾಡತ್ತೆ ಅಂತ ನಾನು ತಿಳ್ಕೊಂಡ್ಬಿಡ್ಬೋದು, ಮುಟ್ಬೋದು. ನನ್ನ 5 ಪಂಚೇಂದ್ರಿಯಗಳಿಗೂ ಸಿಗುವಂತ ವಸ್ತುಗಳನ್ನ ಸುಲಭವಾಗಿ ತಿಳ್ಕೊಬೋದು ನಾನು. ಸುಲಭವಾಗಿ ಅಂದ್ರೆ ಅದಕ್ಕೆ ಬೇಕಿರುವಂತ ಶ್ರಮ ಪಟ್ರೆ ನಾನು ತಿಳ್ಕೊಬೋದು, ಕಷ್ಟ ಅಲ್ಲ. ಯಾಕೆಂದ್ರೆ ನನ್ನ ಇಂದ್ರಿಯ ಗ್ರಾಹ್ಯವಾಗಿರುತ್ತವೆಲ್ಲ ವಿಷಯಗಳು. ಶರೀರವೂ ಕೂಡ ಸ್ಥೂಲವಾಗೇ ಇದೆ, ಹಂಗಾಗಿ ಶರೀರದ ಒಳಗೆ ಏನಾಗ್ತಾ ಇದೆ ಅನ್ನೋದು ಕೂಡ ನಾವು ನೋಡ್ಬೋದು, ತಿಳ್ಕೊಬೋದು. ಇನ್ನ ಶರೀರಕ್ಕೆ ಈಗ ಕಣ್ಣು ನೋಡ್ತಾ ಇದೆ ಅಂದ್ರೆ ಈ ಕಣ್ಣೇ ಈ ಇಂದ್ರಿಯ ಏನು ಗೋಳಕ ನಾವು ನೋಡ್ತಿದೀವೋ ಅದೇ ನೋಡ್ಬಿಡಲ್ಲ ಅಲ್ವಾ. ಅದಕ್ಕೆ ಸೂಕ್ಷ್ಮವಾಗಿ ಅತೀಂದ್ರಿಯ ಒಂದಿರುತ್ತೆ. ಕೃಷ್ಣ ತಾರಾಗ್ರವರ್ತಿ ಅಂತ ಹೇಳ್ತಾರೆ. ಅಂದ್ರೆ ಕಣ್ಣಿನಲ್ಲೇ ಏನು ಕಪ್ಪು ಗುಡ್ಡೆ ಕಾಣ್ತೀವಲ್ಲ, ಕೃಷ್ಣ ಅಂದ್ರೆ ಕಪ್ಪು ಕಲರು, ಅದರ ಒಳಗಡೆ ಇನ್ನ ಅದಕ್ಕೆ ಒಂದು ಚೈತನ್ಯ ಶಕ್ತಿ, ಅಲ್ಲಿಂದ ಒಂದು ಚೈತನ್ಯ ಶಕ್ತಿ ಕೊಡ್ತಾ ಇದೆ. ಆ ಚೈತನ್ಯ ಶಕ್ತಿ ಕೊಡ್ತಾ ಇರೋ ದೇವತೆಯನ್ನ ತಿಳ್ಕೊಳಕ್ಕಾಗಲ್ಲ. ಯಾವ ಇಂದ್ರಿಯದಿಂದ ನಾವ್ ಈ ವಸ್ತುಗಳನ್ನ ನೋಡ್ತೀವೋ ಅದೇ ಇಂದ್ರಿಯದಿಂದ ಅದಕ್ಕೆ ಆಧಾರವಾಗಿರೋ ಅದರ ಹಿಂದೆಗಡೆ ಇರೋಂತ ದೇವತೆಯನ್ನ ನಾವು ತಿಳ್ಕೊಳಕ್ಕಾಗಲ್ಲ. ಯಾಕಂದ್ರೆ ಸೂಕ್ಷ್ಮವಾಗಿದೆ. ನಮ್ಗೆ ಸೂಕ್ಷ್ಮ ಆದಷ್ಟು ತಿಳ್ಕೊಳಕ್ ಕಷ್ಟ. ಆದ್ರೂ ಅನುಮಾನದಿಂದ ನಾವು ಊಹಿಸ್ಬೋದು. ಯಾಕೆಂದ್ರೆ ಈ ಗೋಳಕ ಎಲ್ಲರಿಗೂ ಇರುತ್ತೆ, ಆದ್ರೂ ಕೆಲವ್ರಿಗೆ ಕಾಣಿಸೋದಿಲ್ಲ. ಅಂದ್ರೆ ಏನರ್ಥ? ಅಲ್ಲಿ ಇರೋ ದೇವತೆ ತನ್ನ ಚೈತನ್ಯವನ್ನ ಹಿಂದೆ ಎಳ್ಕೊಂಡ್ಬಿಟ್ಟಿದಾನೆ ಅಂತ. ಕಿವಿ ಅನ್ನೋ ಗೋಳಕ ಎಲ್ಲರಿಗೂ ಇರುತ್ತೆ, ಆದ್ರೂ ಕೆಲವ್ರಿಗೆ ಕೇಳಿಸ್ತಾ ಇರ್ಲಲ್ಲ. ಅಂದ್ರೆ ಏನರ್ಥ? ಕಿವಿಯಲ್ಲಿರೋ ದೇವತೆ ತನ್ನ ಚೈತನ್ಯವನ್ನ ಹಿಂದೆ ಹೇಳ್ಕೊಂಡಿದೆ ಅಂತ. ಅದರಿಂದ ನಾವು ಊಹಿಸ್ಬೋದು ಈ ಗೋಳಕನೇ ನೋಡ್ತಾ ಇರೋದು, ಕೇಳ್ತಾ ಇರೋದು ಅಲ್ಲ, ಇದರ ಹಿಂದೆ ಸೂಕ್ಷ್ಮೇಂದ್ರಿಯ ಅತೀಂದ್ರಿಯ ಒಂದಿದೆ, ಅತೀಂದ್ರಿಯ ಶಕ್ತಿ ಒಂದಿದೆ. ಅದನ್ನೇ ನಾವು ದೇವತಾ ಸ್ವರೂಪವಾಗಿ ನೋಡ್ತಾ ಇದ್ದೀವಿ ಅಂತ ನಾವು ಊಹಿಸ್ಬೋದು. ಅದು ಒಂದು ಮಟ್ಟಿಗೆ ಆಗುತ್ತೆ. ಈಗ ಅದಕ್ಕೂ ಆಧಾರವಾಗಿ ಪ್ರಾಣ ಇದ್ದಾನೆ ಅಂತ ತಿಳ್ಕೊಳ್ಳೋದೇ ತುಂಬಾ ಕಷ್ಟ. ನಮ್ಗದನ್ನ ಊಹಿಸೋಕ್ಕೂ ಕಷ್ಟ ಆಗ್ಬಿಡತ್ತೆ. ಯಾಕೆಂದ್ರೆ ನಾವು ಸ್ಥೂಲವಾಗಿರೋದನ್ನ ನೋಡಿ ನೋಡಿ, ಇಂದ್ರಿಯ ಗ್ರಾಹ್ಯವಾಗಿರೋ ಪ್ರಪಂಚ ನೋಡಿ ನೋಡಿ ಅನುಭವ ಆಗ್ಬಿಟ್ಟಿರೋ ನಮಗೆ ಅದರ ಹಿಂದಗಡೆ ಇರೋ ಪ್ರಾಣ ತತ್ವನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ.
ವಿಷಮ ಪ್ರಶ್ನ ಅಂದ್ರೆ ಅದನ್ನ ಹೇಳೋದು ಕೂಡ ತುಂಬಾ ಸುಲಭ ಅಲ್ಲ, ಕಷ್ಟ. ವಿಷಮ ಅಂದ್ರೆ ತುಂಬಾ ಕಷ್ಟವಾಗಿರುವಂತದ್ದು. ಆದ್ರೂ ಕೂಡ ಸಾಧನೆ ಮಾಡಿದ್ರೆ ಅದನ್ನಾದ್ರೂ ತಿಳ್ಕೊಬೋದೇನೋ. ಆದ್ರೆ ಅದಕ್ಕಿಂತ ಇನ್ನ ಹಿಂದೆ ಇರೋ ಆತ್ಮತತ್ವ ಅಂದ್ರೆ ಇನ್ನೆಷ್ಟು ಕಷ್ಟ ಆಗ್ಬೋದು ನಮ್ಗೆ. ಅದಕ್ಕೆ ಆ ಪ್ರಾಣೋಪಾಸನೆ ಎಷ್ಟು ಮುಖ್ಯವಾಗಿ ಬೇರೆ ಬೇರೆ ಉಪನಿಷತ್ನಲ್ಲೇ ತಿಳಿಸಿರೋದೇನಕ್ಕೆ ಅಂದ್ರೆ, ಅಟ್ಲೀಸ್ಟ್ ಈ ಪ್ರಾಣನೇ ನಾನು ಅನ್ನೋದ್ರೆ ಈ ಶರೀರ ಅಭಿಮಾನ, ಪ್ರಪಂಚದ ಮೇಲೆ ಅಭಿಮಾನ, ಮೋಹ ಎಲ್ಲ ಬಿಟ್ಟೋಗ್ಬಿಡತ್ತೆ. ಆ ವಿಷಯಗಳ ಬೇಕು ಅನ್ನೋ ಒಂದು ಆಸೆ ಎಲ್ಲ ಪ್ರಾಣ ನಾನಾದ್ರೆ ಅದೆಲ್ಲ ಅನಿತ್ಯ. ನನ್ ಮುಂದೆ ಕಾಣ್ತಿರೋ ಆ ವಸ್ತುಗಳಾಗ್ಬಿಡತ್ತೆ. ಶರೀರ ಕೂಡ ಒಂದ್ ವಸ್ತು ಆಗ್ಬಿಡತ್ತೆ. ಅವಾಗ ಎಷ್ಟೋ ಅಭಿಮಾನ ಹೋಗ್ಬಿಡತ್ತೆ. ಆದ್ರಿಂದನೇ ನಿರಾಕಾರವಾಗಿರುವಂತ ಸರ್ವವ್ಯಾಪಿ ಆಗಿರುವಂತ ಆ ಪ್ರಾಣನ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ಪ್ರಾಣೋಪಾಸನೆಗೆ ಅಷ್ಟು ಮಹತ್ವ ಕೊಟ್ಟು ಉಪನಿಷತ್ತುಗಳಲ್ಲಿ ಅದನ್ನ ಹೇಳಿರುವಂತದ್ದು. ಪ್ರಾಣಮಯ ಕೋಶ ಅಂತ ಏನ್ ಹೇಳ್ತಾರ ತೈತರಿಯ ಉಪನಿಷತ್ನಲ್ಲಿ, ಅದ್ರಲ್ಲೂ ಎಲ್ಲ ಅಷ್ಟೇ. ಆ ಪ್ರಾಣ ತತ್ವವನ್ನ ಅಟ್ಲೀಸ್ಟ್ ತಿಳ್ಕೊಂಡ್ರೆ ಅದೇ ಫೈನಲ್ಲು ಅಲ್ಲ, ಅದರಿಂದ ಇನ್ನು ಹಿಂದೆ ಹೋಗ್ಬೇಕಾಗಿದೆ. ಆವಾಗ ಆ ನಿರಾಕಾರವಾಗಿರುವಂತ ಸರ್ವವ್ಯಾಪಿಯಾಗಿರೋ ಪ್ರಾಣ ತತ್ವನಿಗೂ ಆಧಾರವಾಗಿರೋನ್ನ ತಿಳ್ಕೊಳ್ಳೋದು ಸ್ವಲ್ಪ ಸುಲಭ ಆಗತ್ತೆ. ಅದಕ್ಕಾಗೆ ಹಂಗ ಹೇಳ್ತಾ ಇರೋದು. ಇದೇ ಪ್ರಾಣ ತತ್ವ ತಿಳ್ಕೊಳ್ಳೋದೇ ನಮಗ್ ತುಂಬಾ ಕಷ್ಟ ಆಗ್ಬಿಡತ್ತೆ, ದುರ್ವಿಜ್ಞೇಯತ್ವಂ. ಆದ್ರೆ ತಸ್ಯಾಪಿ ಜನ್ಮಾದಿ ತ್ವಂ ಪೃಚ್ಛಸಿ, ಇನ್ನ ಅವನಿಗೂ ಆಧಾರ ಆಗಿರೋಂತ, ಅದು ಅವನಿಗೂ ಕಾರಣವಾಗಿರೋಂತವನ್ನ ಕೇಳ್ತಿದ್ಯಾ. ಮೊದಲಿಗೆ ಅವನು ಕಾರ್ಯ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾನೆ ಮಹರ್ಷಿಗಳು, ಅಶ್ವಲಾಯನ ಮಹರ್ಷಿಗಳು. ಅವನು ಕಾರ್ಯ ಅನ್ನೋದೇ ಅರ್ಥ ಮಾಡ್ಕೊಂಡಿರ್ಲಿಲ್ಲ, ಅವನೇ ಎಲ್ಲದಕ್ಕೂ ಕಾರಣ ಆಯ್ತು, ಅದೇ ಅಲ್ಟಿಮೇಟ್ ಅನ್ಕೊಂಡ್ಬಿಟ್ಟಿದ್ರೆ ಅಲ್ಲಿಗೆ ನಿಂತೋಗ್ಬೇಕಿತ್ತು. ಆದ್ರೆ ಅವನು ತನ್ನನ್ನ ಬದಲಾಯಿಸ್ಕೊಂತಾ ಇದ್ದಾನೆ, ತನ್ನನ್ನ 5 ವಿಭಾಗಗಳಾಗಿ ವಿಂಗಡ ಮಾಡ್ಕೊಂತಾ ಇದ್ದಾನೆ. ಅವನಿಗೂ ಹೋಗೋದು ಬರೋದು ಅನ್ನೋದ್ ಕಾಣ್ತಾ ಇದೆ ಅಂದ್ರೆ ಅವಾಗ ಅವನು ಕೂಡ ಕಾರ್ಯ, ಅವನಕ್ಕೊಂದೊಬ್ಬ ಕಾರಣ ಇರ್ಬೇಕು. ಆ ಕಾರಣವನ್ ಕೇಳ್ತಾ ಇದ್ದಾನೆ. ಅಷ್ಟ ಅರ್ಥ ಮಾಡ್ಕೊಂಡ್ ಕೇಳಿರೋದಕ್ಕೆ ಅತಃ ಅತಿ ಪ್ರಶ್ನಾನ್ ಪೃಚ್ಛಸಿ, ನೀನು ಅತಿ ಪ್ರಶ್ನೆಯನ್ನ ಅಂದ್ರೆ ನೀನು ಎಲ್ಲವನ್ನು ಮೀರುವಂತ ಪ್ರಶ್ನೆಯನ್ನ ಕೇಳ್ತಿದ್ಯಾ. ನೀನು ಒಂದು ಯಾವ್ದನ್ನೊಂದು ತಿಳ್ಕೊಂಡ್ರೆ ಇನ್ ತಿಳ್ಕೊಬೇಕಾಗಿರೋದು ಏನೂ ಇಲ್ಲ ಅಂತ ಏನ್ ಹೇಳ್ತಾ ಇದ್ರು ಬೇರೆ ಉಪನಿಷತ್ತುಗಳಲ್ಲೇ, ಅದನ್ನ ಕೇಳ್ತಾ ಇದೀಯಾ ಅಂತ ಮಹರ್ಷಿಗಳು ಅವ್ರನ್ನ ಹೊಗಳ್ತಾ ಇದ್ದಾರೆ. ಇಲ್ಲಿ ಅತಿ ಪ್ರಶ್ನೆ ಅಂದ್ರೆ ಹೊಗಳಿದ್ದಾರೆ ಇಲ್ಲಿ, ಅಂದ್ರೆ ನೀನ್ ಎಲ್ಲವನ್ನು ಮೀರಿರೋ ಅಂತ ಒಂದು ಪ್ರಶ್ನೆ ಕೇಳ್ತಿದ್ಯಾ ಅಂತ. ಇದೇ ಅತಿ ಪ್ರಶ್ನೆ ಅನ್ನೋ ಪದ ಬೃಹದಾರಣ್ಯಕ ಉಪನಿಷತ್ನಲ್ಲೂ ಬರುತ್ತೆ. ಅಲ್ಲಿ ಯಾವ ಸಂದರ್ಭದಲ್ಲೇ ಬರುತ್ತೆ ಅಂದ್ರೆ, ಜನಕ ಮಹಾರಾಜ ಒಂದು ದೊಡ್ಡ ಸತ್ರವನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಬೇರೆ ಬೇರೆ ಹೋತೃಗಳ ಜೊತೆ, ಬ್ರಾಹ್ಮಣರ ಜೊತೆ, ಋತ್ವಿಗಳ ಜೊತೆ ಎಲ್ಲ ಸಂವಾದ ನಡೀತಾ ಇರುತ್ತೆ. ಯಾಜ್ಞವಲ್ಕ್ಯ ಬೇರೆ ಮಹರ್ಷಿಗಳ ಸಂವಾದ ನಡೀತಾ ಇರುತ್ತೆ. ಆ ಸಂವಾದದಲ್ಲಿ ಗಾರ್ಗಿ ಅನ್ನೋರು ಕೂಡ ಪ್ರಶ್ನೆಯನ್ನ ಕೇಳ್ತಾರೆ. ಆವಾಗ ಗಾರ್ಗಿ ಅನ್ನೋರ್ಗೆ ಅತಿ ಪ್ರಶ್ನೆಯನ್ನ ಮಾಡ್ತಾ ಇದ್ಯಾ ನೀನು ಅಂತ ಅಲ್ಲಿ ಬಯ್ಯೋ ರೀತಿ ಹೇಳ್ತಾರೆ. ಅಂದ್ರೆ ಅತಿಯಾಗಿ ಕೇಳ್ತಿದ್ಯಾ, ಕೇಳದೇ ಇರೋ ಪ್ರಸಂಗದಲ್ಲೇ, ಕೇಳಬಾರದಂತ ಪ್ರಸಂಗದಲ್ಲೇ ಬೇರೆ ಪ್ರಶ್ನೆಯನ್ನ ಕೇಳ್ತಿದ್ಯಾ ಅಂತ. ಅಲ್ಲಿ ಏನ್ ಬಂದಿರುತ್ತೆ ಅಂದ್ರೆ, ಅಲ್ಲಿ 3ನೇ ಅಧ್ಯಾಯ ಮೊದಲು 6ನೇ ಬ್ರಾಹ್ಮಣದಲ್ಲಿ ಒಂದ್ಸತಿ ಗಾರ್ಗಿ ಅವರು ಪ್ರಶ್ನೆ ಕೇಳ್ತಾರೆ. ಅವರು ಈ ಸ್ಥೂಲವಾಗಿ ಕಾಣ್ತಿರೋ ಪ್ರಪಂಚದ ವಿಷಯವನ್ನ ಮಾತಾಡ್ತಾ ಇರ್ತಾರೆ. ಅಂದ್ರೆ ಪ್ರಾಪಂಚಿಕ ವಿಷಯವನ್ನ ಕುರಿತು ಪ್ರಶ್ನೆಗಳನ್ನ ಕೇಳ್ತಾ ಇರ್ಬೇಕಾದ್ರೆ ಅವೆಲ್ಲ ನಮ್ಗೇನು ಪ್ರತ್ಯಕ್ಷವಾಗಿದೆ ಅಥವಾ ಅನುಮಾನದಿಂದ ನಾವು ತಿಳ್ಕೊಬಹುದು. ಈ ಜಲ ಎಲ್ಲ ಇಲ್ಲಿ ಏನ್ ಕಾಣ್ತಿದ್ಯೋ ಈ ಜಲ ಯಾವ್ದ್ರಲ್ಲಿ ಓತಪ್ರೋತವಾಗಿದೆ ಅಂದ್ರೆ ವಾಯುವಿನಲ್ಲಿ ಓತಪ್ರೋತವಾಗಿದೆ ಅಂತಾರೆ. ಇನ್ನ ವಾಯು ಯಾವ್ದ್ರಲ್ಲಿ ಓತಪ್ರೋತವಾಗಿದೆ ಅಂದ್ರೆ ಅಂತರಿಕ್ಷದಲ್ಲಿ ಓತಪ್ರೋತವಾಗಿದೆ. ಅಂದ್ರೆ ಒಂದಕ್ಕೊಂದಕ್ಕೆ ಕಾರಣವನ್ನ ಕೇಳ್ಕೊಂಡ್ ಬರ್ತಾ ಇರ್ತಾರೆ ಅಲ್ಲಿ ಗಾರ್ಗಿ ಅನ್ನೋರು. ಕೊನೆಗೆ ಈ ಪ್ರಜಾಪತಿಯ ಲೋಕ ಯಾವುದರಲ್ಲಿ ಓತಪ್ರೋತವಾಗಿದೆ ಅಂತ ಕೇಳಿದಾಗ ಯಾಜ್ಞವಲ್ಕ್ಯ ಮಹರ್ಷಿಗಳು, ನೀನು ಆ ಪ್ರಸಂಗವನ್ನ ಬಿಟ್ಟು ಬೇರೆ ಪ್ರಸಂಗದ ಪ್ರಶ್ನೆಯನ್ನ ಕೇಳ್ತಿದ್ದೀರಾ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿವರೆಗೂ ಹೇಳಿದ್ದೆಲ್ಲ ಅನುಮಾನದಿಂದ ನೀನ್ ಅರ್ಥ ಮಾಡ್ಕೋಬಹುದು, ಆದ್ರೆ ಸ್ವರೂಪದ ವಿಷಯ ಕೇಳಿದಾಗ ಅದು ಅನುಮಾನದಿಂದ ಅರ್ಥ ಮಾಡ್ಕೊಳ್ಳೋ ಅಂತದ್ದಲ್ಲ, ಅನುಭವದಿಂದ ತಿಳ್ಕೊಬೇಕಾಗಿರೋಂತ ವಿಷಯ. ಅಲ್ಲೂ ಕೂಡ ಯುಕ್ತಿ ಇರುತ್ತೆ, ಆದ್ರೆ ಅನುಭವ ಗಮ್ಯವಾದ ಯುಕ್ತಿ ಇರುತ್ತೆ ಅಲ್ಲಿ. ಹಾಗಾಗಿ ಅತಿ ಪ್ರಶ್ನೆಯನ್ನ ಕೇಳಿದ್ಯಾ ಅಂತ ಹೇಳ್ತಾರೆ. ಮತ್ತೆ ಅದೇ ಗಾರ್ಗಿ ಅವರು ಮುಂದೆ 8ನೇ ಬ್ರಾಹ್ಮಣದಲ್ಲೇ ಮತ್ತೆ ಪ್ರಶ್ನೆಯನ್ನ ಮಾಡಿದಾಗ ಸ್ವರೂಪದ ಬಗ್ಗೆನೇ ಕೇಳ್ತಿದೀನಿ ಅಂತ ಹೇಳ್ಬಿಟ್ಟು ಬೇರೆಯವರಿಂದ ಎಲ್ಲ ಆಜ್ಞೆಯನ್ನ ಪಡೆದು ಕೇಳ್ತಾರೆ. ಅವಾಗ ಮತ್ತೆ ಯಾಜ್ಞವಲ್ಕ್ಯರು ಅವ್ರಿಗೆ ಹೇಳ್ತಾರೆ. ಸೊ ಅತಿ ಪ್ರಶ್ನೆ ಅನ್ನೋ ಪದ 2 ರೀತಿಯಲ್ಲೂ ಉಪನಿಷತ್ಗಳಲ್ಲೇ ಉಪಯೋಗಿಸಿದ್ದಾರೆ. ಅಂದ್ರೆ ಒಂದು ಹೊಗಳೋ ರೀತಿ, ಇನ್ನೊಂದು
ಅದು ನೀನು ಅತಿಯಾಗಿ ಕೇಳಬಾರದ ಪ್ರಶ್ನೆಯನ್ನ ಕೇಳ್ತಿದ್ಯಾ ಅಂತ ಬಯ್ಯೋ ರೀತಿಯಲ್ಲೂ ಉಪಯೋಗಿಸಿದ್ದಾರೆ ಅನ್ನೋದನ್ನ ಹೇಳೋದಿಕ್ಕೆ ಹೇಳ್ದೆ ಈ ಪ್ರಸಂಗ ಅಷ್ಟೇ. ಇಲ್ಲ ಆದ್ರೆ ಮಾತ್ರ ಸರಿಯಾಗಿ ಕೇಳಿದ್ಯಾ ನೀನು, ಯಾಕೆಂದ್ರೆ ಹಿಂದಿನ ಪ್ರಶ್ನೆವರೆಗೂ ಕರೆಕ್ಟಾಗಿ ಮುಗೀತು, ಪ್ರಪಂಚದ ವಿಷಯಗಳ ಕೇಳಿರೋದೆಲ್ಲ ಮುಗೀತು. ಈಗ ಕರೆಕ್ಟಾಗಿ ಆತ್ಮನ ವಿಷಯನ ನೀನ್ ಕೇಳ್ಕೊಂಡ್ ಬರ್ತಾ ಇದೀಯಾ, ಅಂದ್ರೆ ಅದನ್ನೆಲ್ಲ ಮೀರಿರುವಂತ ಆತ್ಮಸ್ವರೂಪದ ವಿಷಯನೇ ಕೇಳ್ತಾ ಇದೀಯಾ ಅಂತ ಇಲ್ಲಿ ಹೊಗಳಿದ್ದಾರೆ. ಬ್ರಹ್ಮಿಷ್ಠ ಅಸೀತಿ, ನೀನು ಬ್ರಹ್ಮಿಷ್ಠನೇ ಆಗಿದ್ದೀಯಾ. ಅತಿಶಯೇನ ತ್ವಂ ಬ್ರಹ್ಮವಿತ್, ಅಂದ್ರೆ ನೀನು ಅತಿಶಯದಿಂದ ಬ್ರಹ್ಮನೇ ಆಗಿದ್ದೀಯಾ ಅಂತ ಅರ್ಥ. ನೀನು ಬ್ರಹ್ಮವನ್ನ ಬಲ್ಲವನಾಗಿರುವೆ. ಬ್ರಹ್ಮಿಷ್ಠ ಅಂದ್ರೆ ಬ್ರಹ್ಮವನ್ನ ಬಲ್ಲವನಾಗಿದ್ಯಾ, ಅಂದ್ರೆ ಅಪರ ಬ್ರಹ್ಮಕ್ಕೂ ಕಾರಣವಾಗನ್ ಕೇಳ್ತಿದ್ಯಾ. ಬಲ್ಲವನು ಅಂದ್ರೆ ಫುಲ್ ತಿಳ್ಕೊಂಡ್ಬಿಟ್ಟಿದ್ಯಾ ಅಂತ ಅರ್ಥ ಅಲ್ಲದೆ ಹೋದ್ರುನು ಕಾರಣ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ಯಾ ಅಲ್ಲ, ಅದನ್ನ ಕೇಳ್ತಿರೋದಕ್ಕೆ ನೀನು ಬ್ರಹ್ಮಿಷ್ಠ ಆಗಿದೀಯಾ ಅಂತ. ಅತಃ ತುಷ್ಟಹಂ, ಸಂತೋಷ ಆಗಿದೆ ನನಗೆ. ತಸ್ಮಾತ್ ತೇ ಅಂದ್ರೆ ತುಭ್ಯಂ, ನಿನಗೆ ಅಹಂ ಬ್ರವೀಮಿ ಯತ್ ಪೃಷ್ಟಂ ಶೃಣು, ನೀನ್ ಏನನ್ನ ಕೇಳಿದ್ಯೋ ಅದಕ್ಕೆ ಉತ್ತರನ ನಾನು ಹೇಳ್ತಾ ಇದ್ದೀನಿ, ಕೇಳು ಅಂತ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಇನ್ನ 3ನೇ ಮಂತ್ರ ನೋಡೋಣ. ಆತ್ಮನಃ ಏಷಃ ಪ್ರಾಣಃ, ಆತ್ಮನ ಏಷಃ ಪ್ರಾಣಃ ಜಾಯತೆ, ಯಥಾ ಏಷಾ ಪುರುಷೇ ಛಾಯಾ ಏತಸ್ಮಿನ್ ಏತತ್ ಆತತಂ ಮನೋಕೃತೇನ ಆಯಾತಿ ಅಸ್ಮಿನ್ ಶರೀರೆ. ಅಂದ್ರೆ ಆತ್ಮನ ಏಷ ಪ್ರಾಣಃ ಜಾಯತೆ, ಆತ್ಮನಿಂದಲೇ ಈ ಪ್ರಾಣನು ಹುಟ್ಟುತ್ತಾ ಇದ್ದಾನೆ. ಯಥಾ, ಯಾವ ರೀತಿ ಅಂತ ಒಂದು ದೃಷ್ಟಾಂತವನ್ನ ಶ್ರುತಿಯೇ ಕೊಡ್ತಾ ಇದೆ, ಒಂದು ದೃಷ್ಟಾಂತ. ಪುರುಷನಲ್ಲೇ ಏತಸ್ಮಿನ್ ಪುರುಷೆ, ಈ ಒಂದು ಪುರುಷನಲ್ಲೇ ಅಂದ್ರೆ ಜೀವ, ಇಲ್ಲಿ ಪುರುಷ ಅಂದ್ರೆ ಅಂಗಾಂಗಗಳನ್ನ ಹೊತ್ತು ನಾನು ಅಂತ ಅಭಿಮಾನದಿಂದ ಕರ್ಕೊಂತಾ ಇರೋಂತ ಒಬ್ಬ ಜೀವ, ಅವನಲ್ಲೇ ಏಷಾ ಛಾಯ, ಅವನ ಒಂದು ನೆರಳು ಯಾವ ರೀತಿ ಇದೆಯೋ, ಯಾವ ರೀತಿ ಉಂಟಾಗುತ್ತೋ ಅದೇ ರೀತಿ ಏತತ್ ಆತತಂ ಮನೋಕೃತೇನ, ಅದೇ ರೀತಿ ಆ ಆತ್ಮನಲ್ಲೇ ಮನೋಕೃತೇನ ಆಯಾತಿ ಅಸ್ಮಿನ್ ಶರೀರೆ, ಈ ಮುಖ್ಯ ಪ್ರಾಣನು ಕೂಡ ಮನಸ್ಸಿನ ಕಾರ್ಯದಿಂದ, ಅವಾಗ್ಲೇ ಹೇಳಿದ್ರಲ್ಲ ಯಾವ ಒಂದು ವೃತ್ತಿ ವಿಶೇಷಣದಿಂದ ಅಂತ, ಅಂದ್ರೆ ಅದೆಲ್ಲ ಮನಸ್ಸಿನ ಕಾರ್ಯ ಅಂತಾನೆ ಆಗತ್ತೆ. ಈ ಮನಸ್ಸಿನ ಕಾರ್ಯದಿಂದಲೇ ಅವನು ಈ ಶರೀರವನ್ನ ಪ್ರವೇಶಿಸ್ತಾ ಇದ್ದಾನೆ ಅಂತ ಅದರ ಅರ್ಥ. ಆತ್ಮನಃ ಅಂದ್ರೆ ಪರಸ್ಮಾತ್, ಪುರುಷಾತ್, ಅಕ್ಷರಾತ್, ಸತ್ಯಾತ್. ಆತ್ಮನಃ ಅಂದ್ರೆ ಅರ್ಥ ಎಲ್ಲದಕ್ಕಿಂತ ಹೆಚ್ಚಾಗಿರೋದು ಪರಮ ಪುರುಷ ಅವನು. ಪರಸ್ಮಾತ್ ಪುರುಷಾತ್, ಎಲ್ಲದಕ್ಕಿಂತ ಹೆಚ್ಚಾಗಿರುವಂತ ಆ ಪುರುಷನಿಂದ ಸತ್ಯರೂಪನಾಗಿದ್ದಾನೆ ಅವನು. ಅವನೇ ಸತ್ಯರೂಪನಾದ ಪುರುಷನು, ಅವನೇ ಅಕ್ಷರ ಸ್ವರೂಪನು. ಇದು ಮುಂಡಕೋಪನಿಷತ್ತಲ್ಲೂ ಹೇಳಿತ್ತು. ಏತಸ್ಮಾತ್ ಜಾಯತೆ ಪ್ರಾಣಃ ಮನಃ ಸರ್ವೇಂದ್ರಿಯಾಣಿ ಚ ಖಂ ವಾಯು ಜ್ಯೋತಿರಾಪಃ ಪೃಥ್ವಿ ವಿಶ್ವಸ್ಯ ಧಾರಿಣಿ. ಅಂದ್ರೆ ಅಕ್ಷರಾತ್ ಪರತಃ ಪರಂ ಅಂತ ಹೇಳ್ಬಿಟ್ಟು ಆ ಅಕ್ಷರದಿಂದನೇ ಈ ಒಂದು ಪ್ರಾಣ, ಮನಸ್ಸು, ಸರ್ವೇಂದ್ರಿಯಗಳು ಹುಟ್ಟುತ್ತಾ ಇದೆ ಅಂತ ಮುಂಡಕೋಪನಿಷತ್ನಲ್ಲೇ ಏನ್ ಹೇಳಿತ್ತು ಅದನ್ನ ಇಲ್ಲಿ ವಿಸ್ತಾರವಾಗಿ ವಿವರಿಸಿದ್ದಾರೆ. ಆ ಅಕ್ಷರ ಸ್ವರೂಪನಿಂದನೇ ಏಷಃ ಉಕ್ತಃ ಪ್ರಾಣಃ ಜಾಯತೆ, ನಾವು ಹಿಂದೆ ವಿಚಾರಿಸಿದಂತ ಮುಖ್ಯ ಪ್ರಾಣನು ಹುಟ್ಟುತ್ತಾ ಇದ್ದಾನೆ. ಕಥಂ, ಯಾವ ರೀತಿ ಹುಟ್ಟುತ್ತಾ ಇದ್ದಾನೆ ಅಂದ್ರೆ ಅತ್ರ ದೃಷ್ಟಾಂತ, ಇಲ್ಲೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಯಥಾ ಲೋಕೆ, ಯಾವ ರೀತಿ ಲೋಕದಲ್ಲೇ ಏಷಾ ಪುರುಷೇ ಶಿರಃ ಪಾಣ್ಯಾದಿ ಲಕ್ಷಣೇ ನಿಮಿತ್ತೆ, ಈ ಪುರುಷ ಇದಾನಲ್ಲ ಯಾವ ತರ ಇದ್ದಾನೆ, ಶಿರಃ ಪಾಣ್ಯಾದಿ ಲಕ್ಷಣಗಳಿಂದ ಕೂಡಿದಾನೆ, ಅಂದ್ರೆ ತಲೆ, ಕೈ ಮುಂತಾದ ರೂಪದಿಂದ ಕೂಡಿರುವಂತ ಈ ಪುರುಷನ ನಿಮಿತ್ತದಿಂದ ಏಷಾ ಛಾಯಾ, ಏಷಾ ನೈಮಿತ್ತಿಕಿ ಛಾಯಾ ಜಾಯತೆ, ಈ ಪುರುಷನ ಒಂದು ಕಾರಣದಿಂದ, ಈ ಜೀವನ ಒಂದು ಕಾರಣದಿಂದ, ಈ ಶರೀರ ಇರೋ ಒಂದು ಕಾರಣದಿಂದ ಅವನ ನೆರಳು ಬರುತ್ತೆ. ನಮಗ್ ಗೊತ್ತು, ಸೂರ್ಯ ಬೇರೆ ಬೇರೆ ದಿಕ್ಕಿನಲ್ಲೇ ಇದ್ದಾಗ, ಬೇರೆ ಬೇರೆ ಕಡೆಯಿಂದ ನಮ್ಮ ಶರೀರದ ಮೇಲೆ ಬಿದ್ದಾಗ ಅವನ ಬೆಳಕು ನಮ್ಮ ಶರೀರದ ಮೇಲೆ ಬಿದ್ದಾಗ ನಮ್ಗೆ ಬೇರೆ ಬೇರೆ ರೀತಿಯಾದ ನೆರಳು ಬರುತ್ತೆ. ಒಂದ್ಸತಿ ಹತ್ರ ಇದ್ದಂಗೆ, ಒಂದ್ಸತಿ ತುಂಬಾ ದೂರ ಇದ್ದಂಗೆ, ಸಣ್ಣ ಇದ್ದಂಗೆ, ಈ ಕಡೆ ಮುಂದೆ ಹಿಂದೆ ಅಂತ ಎಲ್ಲಾದ್ರೂ ಸೂರ್ಯನ ದಿಕ್ಕಿಗೆ ಅನುಸರಿಸಿ, ಸೂರ್ಯನ ಬೆಳಕಿನ ದಿಕ್ಕಿಗೆ ಅನುಸರಿಸಿ ನಮಗ್ ನೆರಳು ಬರುತ್ತಲ್ವಾ. ಇಲ್ಲಿ ಅದೇ ರೀತಿ ಈ ನೆರಳು ನೈಮಿತ್ತಿಕಿ ಛಾಯಾ, ಪುರುಷನ ನಿಮಿತ್ತದಿಂದ, ನನ್ನ ಕಾರಣದಿಂದ, ಜೀವನ ಕಾರಣದಿಂದ ನನ್ನ ನೆರಳು ಹೆಂಗ್ ಬರುತ್ತೋ ತದ್ವತ್, ಅದೇ ರೀತಿ ಏತಸ್ಮಿನ್ ಬ್ರಹ್ಮಣಿ,
ಈ ಒಂದು ಬ್ರಹ್ಮನಲ್ಲೇ ಏತತ್ ಪ್ರಾಣಾಖ್ಯಂ ಛಾಯಾಸ್ಥಾನೀಯಂ, ಆ ಪರಬ್ರಹ್ಮನಲ್ಲೇ ಪ್ರಾಣಾಖ್ಯಂ, ಪ್ರಾಣ ಅಂತ ಹೆಸರಿರುವಂತ ಅಂದ್ರೆ ಮುಖ್ಯ ಪ್ರಾಣನಾಗಿ ಅವನು ಯಾವ ಸ್ಥಾನದಲ್ಲಿದ್ದಾನೆ ಇವಾಗ? ಛಾಯಾಸ್ಥಾನದಲ್ಲಿದ್ದಾನೆ. ಪುರುಷನಿಗೆ ಛಾಯೆ ಹೇಗೋ ಬ್ರಹ್ಮನಿಗೆ ಪ್ರಾಣ ಹಾಗೆ. ಇಲ್ಲ ಹಂಗಂದ್ರೇನೆ ಏನ್ ಅರ್ಥ ಆಗತ್ತೆ? ಪುರುಷ ಯಾವಾಗ್ಲೂ ಇರ್ತಾನೆ, ನಾನ್ ಯಾವಾಗ್ಲೂ ಇರ್ತೀನಿ, ನನ್ ನೆರಳು ಯಾವಾಗ್ಲೂ ಇರಲ್ಲ, ಅವಾಗವಾಗ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ. ನನಗಿಂತ ಬೇರೆನಾ ನನ್ ನೆರಳು ಅಂದ್ರೆ ಅಲ್ಲ, ನಾನ್ ಇದ್ರೇನೆ ಇರುತ್ತೆ, ನಾನ್ ಇಲ್ದೆ ಆ ನೆರಳು ಮಾತ್ರನೇ ತೋರೋದಕ್ ಸಾಧ್ಯ ಇಲ್ಲ. ಆದ್ರೆ ನಾನೇ ನೆರಳ ಅಂದ್ರೆ ನಾನ್ ನೆರಳಲ್ಲ, ಬದಲಾಗ್ತಾ ಇರುತ್ತೆ ನೆರಳು, ಇಲ್ಲದಂಗೂ ಆಗತ್ತೆ ಆ ನೆರಳು, ಆದ್ರೆ ನಾನ್ ಯಾವಾಗ್ಲೂ ಇರ್ತೀನಿ. ಅದೇ ರೀತಿ ಬ್ರಹ್ಮ ಯಾವಾಗ್ಲೂ ಇರ್ತಾನೆ, ಅವನಲ್ಲೇ ಅವನ ನೆರಳಾಗಿ ಅವನ ಆಧಾರದಿಂದ ಈ ಮುಖ್ಯ ಪ್ರಾಣನು ತೋರ್ಕೊಂತಾ ಇದ್ದಾನಷ್ಟೇ. ಬರ್ತಾನೆ ಹೋಗ್ತಾನೆ, ಶರೀರದಲ್ಲೇ ಚೈತನ್ಯ ಕೊಡ್ತಾನೆ ಹೋಗ್ತಾನೆ. ಅವನು ಆ ಮುಖ್ಯ ಪ್ರಾಣನು ಕೂಡ ಅನೃತ ರೂಪಂ ತತ್ವಂ ಸತ್ಯೇ ಪುರುಷೇ ಆತತಂ ಸಮರ್ಪಿತಂ ಇತ್ಯೇತತ್. ಅವನು ಕೂಡ ಅನೃತ ರೂಪನು ಅಂದ್ರೆ ಸತ್ಯ ಅಲ್ಲ, ಅವನು ಕೂಡ ಸದಾ ಇರುವಂತವನಲ್ಲ. ಅವನು ಯಾವ್ದ್ರಲ್ಲಿ ಕಾಣ್ತಾ ಇದ್ದಾನೆ? ತತ್ವಂ ಸತ್ಯೇ ಪುರುಷೇ, ಸತ್ಯವಾಗಿರುವಂತ ತತ್ವವಾಗಿರುವಂತ ಆ ಪುರುಷನಲ್ಲೇ ಆತತಂ ಅಂದ್ರೆ ಸಮರ್ಪಿತಂ, ಸಮರ್ಪಿತವಾಗಿ ಅಂದ್ರೆ ಸಂಪೂರ್ಣವಾಗಿ ಆ ಪುರುಷನಿಂದಾನೇ ಅವ್ನು ತೋರ್ಕೊಂತಾ ಇರೋದು. ಪುರುಷನಿಗಿಂತ ಬೇರೆ ಅಲ್ಲ, ಆದ್ರೂ ಅವನ್ ಪುರುಷ ಅಲ್ಲ, ಅವನ್ ತೋರಿಕೆ ಮಾತ್ರ, ಪ್ರಾತಿಭಾಸಿಕ ಸತ್ಯ ಮಾತ್ರ, ಅವನಿಗೆ ಪಾರಮಾರ್ಥಿಕ ಸತ್ಯತ್ವ ಇಲ್ಲ. ಮುಖ್ಯ ಪ್ರಾಣನಿಗೂ ಕೂಡ ಯಾವ ರೀತಿ ನಮ್ ನೆರಳಿಗೆ ಸತ್ಯತ್ವ ಇಲ್ವೋ ಅದೇ ರೀತಿ ಅವನಿಗೂ ಕೂಡ ಸತ್ಯತ್ವ ಇಲ್ಲ. ಛಾಯಾ ಇವ ದೇಹೇ, ನೆರಳಿನ ಹಾಗೆ ದೇಹದಲ್ಲೇ ಮನೋಕೃತೇನ, ಮನಃಕೃತೇನ, ಮನಸ್ಸಿನಿಂದ ಮಾಡಿರೋದ್ರಿಂದ ಬರ್ತಾ ಇದ್ದಾನೆ. ಯಾವ ರೀತಿ ಬರ್ತಾ ಇದ್ದಾನೆ? ಮನಸ್ಸಿನ ಮನಸ್ಸಂಕಲ್ಪ ಇಚ್ಛಾದಿ ನಿಷ್ಪನ್ನ ಕರ್ಮ ನಿಮಿತ್ತೇನ ಇತ್ಯೇತತ್. ಮನಸ್ಸಿನಲ್ಲೇ ನಾವು ಮಾಡಿರೋ ಸಂಕಲ್ಪ, ಇಚ್ಛಾ, ದ್ವೇಷ ಇನ್ನೇನೇನಿದೆಯೋ ಆ ಒಂದು ಕಾರಣದಿಂದ, ಕರ್ಮದ ನಿಮಿತ್ತದಿಂದ ಅವನು ಬರ್ತಾ ಇದ್ದಾನೆ. ಈಗ ಮನಸ್ಸಿನಲ್ಲೇ ನಾನ್ ಮಾಡ್ತಿದೀನಿ ಅಂತ ಕರ್ತೃತ್ವ ಬುದ್ಧಿಯಿಂದ ನಾವು ಕೆಲ್ಸ ಮಾಡ್ತಾ ಇದ್ದಾಗ ಭೋಕ್ತೃತ್ವ ಬುದ್ಧಿಯಿಂದ ಅನುಭವಿಸ್ಲೂ ಬೇಕಾಗತ್ತೆ. ನಾನ್ ಮಾಡಿದ್ ನಾನೇ ಅನುಭವಿಸ್ಬೇಕಲ್ವಾ? ಮನಸ್ಸಿನ ಇಚ್ಛೆಯಿಂದ ಈಗ ನನ್ಗೆ ಅದ್ ಬೇಕು, ಇದು ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕಂತ ಎಷ್ಟೋ ಇಚ್ಛೆಗಳಿಂದ ಮನಸ್ಸು ಹರಿದಾಡ್ತಾ ಇರುತ್ತೆ. ಸಂಕಲ್ಪ ವಿಕಲ್ಪದ ಸ್ವಭಾವನೇ ಆ ಮನಸ್ಸಿನ ಸ್ವಭಾವ. ಅವಾಗ ಏನಾಗುತ್ತೆ? ಆ ಇಚ್ಛೆಯನ್ನು ಪೂರೈಸೋದಕ್ಕೆ ಒಂದ್ ಶರೀರ ಬೇಕಾಗುತ್ತೆ, ಮತ್ತೆ ಮತ್ತೆ ಹುಟ್ಟಿ ಬರ್ತಾನೇ ಇರ್ಬೇಕಾಗತ್ತೆ. ಈ ಚಕ್ರ, ಸಂಸಾರ ಚಕ್ರ ಏನಿದೆ ಅದು ನಿಲ್ಲಕ್ಕೆ ಸಾಧ್ಯನೇ ಆಗದೆ ಇರೋಂಗೆ ಮತ್ತೆ ಮತ್ತೆ ಇಚ್ಛೆಗಳನ್ನ ಬೆಳೆಸ್ಕೊಂತಾನೇ ಇದೀವಿ ನಾವು. ಆ ಒಂದು ಇಚ್ಛೆಯಿಂದನೇ, ಮನಸ್ಸಿನ ಒಂದು ಇಚ್ಛೆಯಿಂದನೇ ಆ ಪ್ರಾಣನು ಈ ದೇಹವಾಗಿ ತೋರ್ಕೊಂತಾ ಇದ್ದಾನೆ ಅಂತ ಅರ್ಥ. ವಕ್ಷತಿ ಪುಣ್ಯೇನ ಪುಣ್ಯಂ ಇತ್ಯಾದಿ. ಮುಂದೆ ಇದೇ ಪ್ರಶ್ನೆ ಅಲ್ಲ 7ನೇ ಮಂತ್ರದಲ್ಲಿದೆ. ಪುಣ್ಯದಿಂದ ಪುಣ್ಯ ಶರೀರ ಬರುತ್ತೆ ಅಂದ್ರೆ ಪುಣ್ಯ, ಒಳ್ಳೊಳ್ಳೆ ಇಚ್ಛೆಗಳನ್ನಾದ್ರೂ ಮಾಡಿದ್ರೆ ಒಳ್ಳೊಳ್ಳೆ ಶರೀರಗಳಾದ್ರೂ ಬರುತ್ತೆ. ಆತ್ಮಸ್ವರೂಪದ ಬಗ್ಗೆ ತಿಳ್ಕೋಬೇಕು ಅನ್ನೋ ಇಚ್ಛೆ, ಸಾಧನೆ ಮಾಡ್ಬೇಕು ಅನ್ನೋ ಇಚ್ಛೆ ಎಲ್ಲ ಇದ್ರೆ ನಮಗೆ ಉತ್ತಮವಾದ ಶರೀರಗಳು ಬರುತ್ತೆ, ಅದಕ್ಕೆ ಆಗುವಂತ ಪರಿಸ್ಥಿತಿನೂ ಇರುತ್ತೆ. ಅದು ಬಿಟ್ಟು ಬೇರೆ ಬೇರೆ ರೀತಿಯಾದ ಅದನ್ನೇನೋ ಸಾಧಿಸ್ಬೇಕು, ಇನ್ನೇನೋ ಮಾಡ್ಬೇಕು, ಇನ್ನೇನೋ ಕಲಿಬೇಕು, ಅಲ್ಲೆಲ್ಲೋ ಹೋಗ್ಬೇಕು, ಅಲ್ಲೇನೋ ನೋಡ್ಬೇಕು ಅಂತ ಇಚ್ಛೆ ಇದ್ರೆ ಎಷ್ಟೋ ಜನಕ್ಕೆ ನಾನು ಅದ್ ಯಾವ್ದೋ ದೇಶ ನೋಡ್ಬೇಕು, ಇನ್ನೇನೋ ಮಾಡ್ಬೇಕು, ಏನೋ ತಿಂದೇ ಇಲ್ಲ ನಾನು ಅದ್ ತಿನ್ಬೇಕು ಅಂತ ಆಸೆ ಇರುತ್ತೆ. ಆ ಲೌಕಿಕವಾದೆಲ್ಲ ಸುಳ್ಳು, ಅದೆಲ್ಲ ಪಂಚಭೂತಗಳಿಂದ ಆಗಿರೋ ಅಷ್ಟು ನಶ್ವರ ಅಷ್ಟೇ. ಅದೆಲ್ಲ ಕನಸಿನಲ್ಲಿ ಏನ್ ಮಾಡಿದ್ರೂನು ಸುಳ್ಳು, ಅದು ಏನು ಪ್ರಯೋಜನಕ್ಕೆ ಬರಲ್ಲ. ನಾನು ಎಷ್ಟೇ ಸಾಧಿಸಿದ್ರು ಈ ಲೌಕಿಕದಲ್ಲೇ ಒಂದಿನ ಎಲ್ಲಾ ಬಿಟ್ಟು ಹೋಗುವಂತದ್ದೇ. ಅಷ್ಟಕ್ಕೆ ಅಷ್ಟು ಕಷ್ಟ ಪಡ್ಬೇಕಾಗೇ ಇಲ್ಲ ಈ ಪ್ರಪಂಚದಲ್ಲೇ. ಅದೇ ರೀತಿ ಪುಣ್ಯ ಮಾಡಿದ್ರೆ ನಾವು ಅಟ್ಲೀಸ್ಟ್ ಬ್ರಹ್ಮ ವಿಚಾರವನ್ನು ತಿಳ್ಕೊಂತ ಒಳ್ಳೊಳ್ಳೆ ಪುಣ್ಯ ಕರ್ಮಗಳನ್ನ ಮಾಡ್ತಾ ಪುಣ್ಯನಾದ್ರೂ ಸಂಪಾದಿಸಿದ್ರೆ ಪುಣ್ಯದಿಂದ ಒಳ್ಳೆಯ ಶರೀರವಾದ್ರೂ ಬರುತ್ತೆ. ಒಳ್ಳೆಯ ಶರೀರ ಅಂದ್ರೆ ಇಲ್ಲಿ ಸಾಧನೆಗೆ ಅನುಕೂಲವಾಗುವಂತ ಶರೀರ ಬರುತ್ತೆ, ಸಾಧನೆ ಮಾಡ್ಬೇಕು ಅನ್ನೋ ಮನಸ್ಸಾದ್ರೂ ಬರುತ್ತೆ. ಆ ರೀತಿ ಮಾಡ್ಬೇಕೇ ಹೊರತು ಬೇಡದಿರೋದನ್ನ ನಾವು ಲೌಕಿಕವಾಗಿ ಏನನ್ನು ಬಯಸ್ಬಾರ್ದು ಅಂತ ಅರ್ಥ. ಇದರಿಂದ ನಾವೇನ್ ಬಯಸ್ತೀವೋ ಅದಕ್ಕಾಗಿ ಒಂದ್ ಶರೀರ ಬರುತ್ತೆ ಈಗ ನಮ್ಗ ಅಷ್ಟೇ. ಇನ್ನು ಬೇರೆ ಶ್ರುತಿಯಲ್ಲಿ ಅದೇನ್ ಹೇಳಿದೆ? ತದೇವ ಸಕ್ತಃ ಸಹ ಕರ್ಮಣ ಐತಿ ಅಂದ್ರೆ ಆಸಕ್ತನಾಗಿ, ತದೇವ ಸಕ್ತಃ ಅಂದ್ರೆ ಸಕ್ತನಾಗಿ ರತಿಯಿಂದ ಅವನ್ ಕರ್ಮಗಳನ್ನ ಮಾಡಿದ್ರೆ ಅದನ್ನೇ ಹೊಂದುತ್ತಾನೆ. ಅವನು ಏನು ಕರ್ಮಗಳನ್ನ ಆಸೆ ಪಟ್ಟು ಮಾಡ್ತಾನೇ ಇರ್ತಾನೋ ಆ ಶರೀರಕ್ಕೆ ವಯಸ್ಸಾಗತ್ತೆ, ಆ ಶರೀರ ಬಿದ್ದು ಹೋದ್ಮೇಲೆ ಮತ್ತೆ ಅವ್ನು ಕಂಟಿನ್ಯೂ ಮಾಡ್ಬೇಕಲ್ವಾ, ಆ ಕರ್ಮ ಬೇಕು ಅಂದ್ಕೊಂಡಿರ್ತಾನಲ್ವಾ ಅವನು, ಇನ್ನೊಂದ್ ಶರೀರ ಬರುತ್ತೆ ಮತ್ತೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾನೆ.
ಅವನ್ ಏನ್ ಬೇಕನ್ಕೊಂತಾನೋ ಅದು ಅವನಿಗೆ ಸಿಗುತ್ತೆ. ಇತಿ ಬೃಹದಾರಣ್ಯಕ ಶ್ರುತ್ಯಂತರ ಅಂತಂದ್ರೆ ಬೇರೆ ಶ್ರುತಿಯಲ್ಲೂ ಅದನ್ನೇ ಹೇಳಿದೆ. ಆಯಾತಿ ಅಂತ ಅರ್ಥ, ಆಗಚ್ಚತಿ ಅಸ್ಮಿನ್ ಶರೀರೆ. ಸೊ ಈ ರೀತಿಯಾಗೆ ಈ ನಾವು ಮಾಡಿರೋ ಕರ್ಮದ ನಿಮಿತ್ತವಾಗೇನೆ, ಮನಸ್ಸಿನ ಒಂದು ವೃತ್ತಿಯಾಗೇನೆ ಆ ನಾನು ಅಂತ ಬರ್ಬೇಕಾಗತ್ತೆ. ಯಾಕಂದ್ರೆ ಭೋಕ್ತೃವಾಗಿ ಅನುಭವಿಸ್ಬೇಕು ನಾನು. ಅವಾಗ ಇನ್ನೇನ್ ಮಾಡ್ತಾನೆ ಮುಖ್ಯ ಪ್ರಾಣ, ಈ ಶರೀರದ ಒಳಗೆ ಚೈತನ್ಯವನ್ನು ತುಂಬಿ ಬಂದಿದ್ದಾನೆ ಅಂತ ತೋರ್ಕೊಂತಾನ ಅವನು. ಆದ್ರೆ ಪಾಪ ಮುಖ್ಯ ಪ್ರಾಣ ಕೂಡ ಬರೋದು ಹೋಗೋದು ಇಲ್ಲ, ಅವನು ಕೂಡ ಸರ್ವವ್ಯಾಪಿನೇ ಇದ್ದಾನೆ. ಇನ್ನ ಈ ಶರೀರ ಬಿದ್ದು ಹೋದ್ಮೇಲೆ ಅವನು ಹೋಗಿದ್ದಾನೆ ಅಂತ ಅನ್ಸುತ್ತೆ ಅನ್ನೋದನ್ನ ಈ ಪ್ರಶ್ನೆಯಲ್ಲೇ ಅಂದ್ರೆ ಈ ಮಂತ್ರದಲ್ಲೇ ವಿವರಿಸಿದ್ರು. ಇನ್ನ ಮುಂದಿನ ಮಂತ್ರಗಳಲ್ಲೇ ಇನ್ನ ಕೇಳಿದ್ರಲ್ವಾ ಅವರು ಪ್ರಶ್ನೆ, ಬಂದ ಮೇಲೆ ಯಾವ ರೀತಿ ತನ್ನನ್ನ ತಾನು ವಿಭಾಗ ಮಾಡ್ಕೊಂಡಿದ್ದಾನೆ ಅಂತ, ಯಾವ ರೀತಿ ಈ ಶರೀರದಲ್ಲಿ ವಿಭಾಗ ಮಾಡ್ಕೊಂಡಿದ್ದಾನೆ, ಯಾವ ರೀತಿ ಶರೀರ ಬಿಟ್ಟು ಹೋಗ್ತಾನೆ ಅನ್ನೋದನ್ನ ಮುಂದಿನ ಮಂತ್ರಗಳಲ್ಲೇ ವಿವರಿಸ್ತಾರೆ. ಅದನ್ನ ಮುಂದಿನ ಸತಿ ಸೇರಿದಾಗ ನೋಡೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ.